ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಂಜಾನೆಯ ಶುಭಾಶಯಗಳು. ಭಾನುವಾರ ದಿವಸ ನಾವು ಹೊರಗೆ ಹೋಗೋದಕ್ಕಾಗ್ತಾ ಇಲ್ಲ, ಮನೆಯಲ್ಲೇ ಇದ್ದುಕೊಂಡು ಮನೆಯಲ್ಲಿ ಆರಾಧನೆ. ಎಂಥ ವಿಶೇಷವಾದ ಅನುಭವ ಪ್ರಿಯರೇ. ನೀವೆಲ್ಲ ನಮ್ಮ ಜೊತೆಗೆ ಈ ರೀತಿಯಾಗಿ ಕುಟುಂಬವಾಗಿ ಭಾಗವಹಿಸ್ತಾ ಇರೋದಕ್ಕಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ. ನಾವು ಬಹಳ ಕಠಿಣವಾದ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮ ದೇಶಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸಬೇಕು, ನಮ್ಮ ರಾಜ್ಯಕ್ಕಾಗಿಯೂ ಕೂಡ ವಿಶೇಷವಾಗಿ ಪ್ರಾರ್ಥಿಸಬೇಕು. ದೇವರು ನಮ್ಮ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಿ ನಾವೆಲ್ಲ ಆರೋಗ್ಯದಿಂದ ಬಾಳುವುದಕ್ಕಾಗುವಂತೆ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಮಾಡುವುದಕ್ಕೆ ಇನ್ನೂ ಹೆಚ್ಚು ಬಲ, ಜ್ಞಾನ, ತಿಳುವಳಿಕೆ ಕೊಡಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿರಲಿ. ನೀವು ಸಹ ದಯಮಾಡಿ ಜಾಗ್ರತೆ ವಹಿಸ್ರಿ. ಹೊರಗಡೆ ಹೋಗುವಾಗ ಮಾಸ್ಕ್ ಧರಿಸುವಂಥದ್ದಾಗಿರಲಿ ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದಾಗಿರಲಿ, ದಯಮಾಡಿ ಅಲಕ್ಷಿಸಬೇಡ್ರಿ. ಪ್ರಿಯರೇ, ನಾವು ಈ ದಿನ ಕರ್ತನ ದಿನ, ನಾವು ಮನೆಯಲ್ಲಿದ್ದುಕೊಂಡು ಆರಾಧಿಸ್ತಾ ಇದ್ದೇವೆ. ವಿಶೇಷವಾಗಿ ಅನೇಕ ಸಾರಿ ನಾವು ಹೇಳ್ತಿದ್ದೆವು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಈಗ ನಾವು ಮನೆಯಲ್ಲಿದ್ದುಕೊಂಡು ಆತನನ್ನು ಸೇವಿಸುವುದಕ್ಕೆ, ಆರಾಧಿಸುವುದಕ್ಕೆ ಒಂದು ವಿಶೇಷವಾದ ಅವಕಾಶ. ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ನಿಮ್ಮಲ್ಲಿ ಒಂದು ವಿನಂತಿ, ನೀವು ವಿಶೇಷವಾಗಿ ಈ ಫೇಸ್ಬುಕ್ ಲೈವ್ ಅದನ್ನು ಅಥವಾ ಈ ಯೂಟ್ಯೂಬನ್ನು ನೀವು ಶೇರ್ ಮಾಡಬೇಕಂತ ನಾನು ಕೇಳಿಕೊಳ್ತೇನೆ. ದಯಮಾಡಿ ಶೇರ್ ಮಾಡಿ. ಯಾಕಂದರೆ ಅದು ಈ ದಿವಸ ಈ ಆರಾಧನೆ ನಿಮಗಷ್ಟೇ ಅಲ್ಲ, ಬೇರೆಯವರಿಗೂ ಕೂಡ ಆಶೀರ್ವಾದ ಆಗಲಿಕ್ಕಿದೆ. ಈ ದಿವಸ ವಿಶೇಷವಾಗಿ ನಾನು ವಾಕ್ಯದಲ್ಲಿ ಬಹಳ 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 ಮುಖ್ಯವಾದ ಒಂದು ವಿಷಯ ನೀವು ಗಮನಿಸಲಿಕ್ಕಿದ್ದೀರ. ಬಹಳ ವಿಶೇಷವಾದ ಒಂದು ಅಂಶವನ್ನು ನಾವೆಲ್ಲ ಸೇರಿ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ಇತರರಿಗೂ ಕೂಡ ಶೇರ್ ಮಾಡೋದಕ್ಕಾಗುವಂತೆ. ನಾನು ನೆನೆಸ್ತೇನೆ, ನೀವೆಲ್ಲ ನಾಷ್ಟ ಮುಗಿಸಿ ಕೂತ್ಕೊಂಡಿದ್ದೀರಿ. ನಾಷ್ಟ ಮಾಡ್ತಾ ಊಟ ಮಾಡ್ತಾ ದಯಮಾಡಿ ಹಾಗೆ ಮಾಡಬಾರ್ದು. ಯಾಕೆ ಗೊತ್ತಾ, ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ. ದೇವರಿಗೆ ಸಲ್ಲತಕ್ಕ ಗೌರವವನ್ನು ನಾವು ಸಲ್ಲಿಸೋಣ. ನಾನು ಅನ್ನಿಸ್ತೇನೆ, ಇದು ನಾವು ದೇವರಿಗೆ ಒಂದು ರೀತಿಯಾಗಿ ಗೌರವಿಸುವಂಥ ಕಾರ್ಯ. ಸೊ ಈ ಸಮಯದಲ್ಲಿ ನಾನು ತಿರುಗೊಂದು ಸಾರಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ, ನೀವು ನಮ್ಮೊಂದಿಗೆ ಆನ್ಲೈನ್ನಲ್ಲಿ ಲೈವ್ ಆಗಿ ಸೇರಿ ಬಂದಿರೋದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ಈ ಆರಾಧನೆಯನ್ನು ನಾವು ಆರಂಭಿಸ್ತಾ ಇರುವಂತೆ. ಪ್ರಿಯರೇ, ಬಹಳ ಸಂಕ್ಷಿಪ್ತವಾದ ಆರಾಧನೆ ಇದು. ನಾವು ಆರಾಧನೆಯ ಸ್ತುತಿ ಸ್ತೋತ್ರಗಳ ನಂತರ ದೇವರ ವಾಕ್ಯಕ್ಕೆ ನೇರವಾಗಿ ಹೋಗಲಿಕ್ಕಿದ್ದೇವೆ. ಸೊ ಅದಕ್ಕೆ ನಿಮ್ಮನ್ನು ನಾನು ವಿನಂತಿಸ್ತೇನೆ, ನಾವು ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳುವಂತೆ ಪ್ರಾರ್ಥನಾಪೂರ್ವಕವಾಗಿ ಆರಾಧನೆಯ ಹೃದಯದಿಂದ ನಾವು ಕರ್ತನನ್ನು ಕೊಂಡಾಡುವುದಕ್ಕೋಸ್ಕರ, ಸ್ತುತಿಸುವುದಕ್ಕೋಸ್ಕರ ಹೋಗೋಣ. ಓಕೆನಾ? ನಮ್ಮ ತಲೆಗನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿ ಆರಾಧನೆಯನ್ನು ಆರಂಭಿಸೋಣ. ಸರ್ವಶಕ್ತನ ದೇವರೇ, ಈ ಒಂದು ಬೆಳಗಿನ ಜಾವನಿನ ಪ್ರಸನ್ನತೆಯಲ್ಲಿ ನಾವು ಸೇರಿ ಬಂದಿರುವಂತೆ ಒಡೆಯ, ನಾವು ನಂಬಿದ್ದೇವೆ ಕರ್ತನೆ, ನೀನು ನಮ್ಮ ಮಧ್ಯದಲ್ಲಿದ್ದಿ, ನಮ್ಮ ಮನೆಗಳಲ್ಲಿದ್ದಿ, ನಮ್ಮ ಮನಗಳಲ್ಲಿಯೂ ಇದ್ದಿ. ಅದಕ್ಕಾಗಿ ವಿಶೇಷವಾಗಿ ನಾವು ಇಂದು ಪ್ರಾರ್ಥಿಸ್ತೇವೆ, ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ನಾವು ಆರಾಧಿಸುವಾಗ, ನಾವು ಸ್ತುತಿಸಿ ಕೊಂಡಾಡುವಾಗ ಕರ್ತನೆ, ನಾವು ಹಾಡುಗಳನ್ನು ಹಾಡುವಾಗ, ನಾವು ಕರ್ತನೆ ವಾಕ್ಯವನ್ನು ಧ್ಯಾನಿಸುವಾಗ ಕರ್ತನೆ, ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಸ್ವಾಮಿ, ನೀನು ನಮ್ಮ ಸಂಗಡ ಮಾತನಾಡು ಮತ್ತು ನಮ್ಮ ಆರಾಧನೆಯು ನಿನಗೆ ಸಮರ್ಪಕವಾಗಿರಲಿ. ನಮ್ಮ ಇಂಟರ್ನೆಟ್ ಬ್ಯಾಂಡ್ ವಿಡ್ತ್ ಸರಿಯಾಗಿರಲಿ, ವಿದ್ಯುತ್ ಶಕ್ತಿಯ ಸಮಸ್ಯೆ ಆಗದಿರಲಿ, ಮತ್ತು ನಿನ್ನ ಪ್ರಸನ್ನತೆ ನಮ್ಮೆಲ್ಲರೊಂದಿಗೆ ಇರುವಂತೆ ನಾವು ನಿನ್ನಲ್ಲಿ ವಿನಂತಿಸಿ, ವಿಶೇಷವಾಗಿ ಸ್ವಾಮಿ ನಿನ್ನ ಭದ್ರತೆಗಾಗಿ, ಸಂರಕ್ಷಣೆಗಾಗಿ ಕೇಳಿಕೊಳ್ತೇವೆ. ನಿನ್ನ ರಕ್ತದ ಭದ್ರ ಹೊದಿಕೆಯಲ್ಲಿ ಇಡು. ವಿಶೇಷವಾಗಿ ವೈರಸ್ಸಿನ ಸೋಂಕು, ಅನಾರೋಗ್ಯ, ಇದೆಲ್ಲದರಿಂದ ನಮ್ಮನ್ನು ಕಾಯ್ದು ನಡೆಸಿ ನೀ ಮಹಿಮೆ ಹೊಂದು. ನಿನ್ನ ಕೈಗಳಲ್ಲಿ ನಮ್ಮ ಈ ಆರಾಧನೆಯನ್ನು ನಡೆಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ವಾಕ್ಯವನ್ನು ಎಲ್ಲವನ್ನ ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ಅದ್ವಿತೀಯ ಮತ್ತು ಶ್ರೇಷ್ಠವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇನ್ನೊಂದು ಮಹತ್ವದ ವಿಷಯ, ಮನೆಯಲ್ಲಿ ಇದ್ದುಕೊಂಡು ಆರಾಧನೆ ಮಾಡುವಾಗ ಹಾಡುವಂಥದ್ದು, ಸ್ತುತಿಸುವಂಥದ್ದು ಆ ಸ್ಕ್ರೀನ್ನಲ್ಲಿ ನೀವು ನೋಡುವಾಗ ದಯಮಾಡಿ ನೀವು ಸಹ ನಮ್ಮ ಜೊತೆಗೆ ಹಾಡ್ರಿ. ಓಕೆ, ನೋಡಬೇಡ್ರಿ,
ಓಕೆ, ಆರಾಧನೆ ನೋಡೋದಕ್ಕೆ ಕೂತ್ಕೊಳ್ಬೇಡ್ರಿ, ಆರಾಧನೆ ಮಾಡೋದಕ್ಕೆ ಕೂತ್ಕೊಳ್ರಿ. ಓಕೆನಾ? ಇನ್ನೊಂದು ಆರಾಧನೆಯ ಇನ್ನೊಂದು ವಿಧಾನ ಕೊಡುವಿಕೆ. ಹೆಂಗೆ ಕೊಡೋದು? ಅದಕ್ಕೆ ಆರಾಧನೆಯ ಈ ಸ್ಟ್ರೀಮಿಂಗ್ ಅಂತ್ಯದಲ್ಲಿ ಆ ಒಂದು ಫೋನ್ ಪೇ ಅಥವಾ ಈಗಲೂ ನೀವು ಅದರ ವಿಷಯದ ವಿವರಗಳನ್ನು ನೀವು ಹಿಂದೆ ಮಾಡಿರುವಂಥ ಅನುಭವ ಇದ್ದವರು ನಿಮಗೆ ಗೊತ್ತಿದೆ, ಆ ಮುಖಾಂತರ ನೀವು ಕೊಟ್ಟು ಆ ವಿಧದ ಆರಾಧನೆಯನ್ನು ಕೂಡ ನೀವು ಮಾಡಲಿಕ್ಕೆ ಸಾಧ್ಯ. ಓಕೆನಾ? ಸೊ ಆರಾಧನೆಯಲ್ಲಿ ನಾವು ಈಗ ಮುಂದೆ ಸಾಗುವಂತೆ ಪ್ರಾರ್ಥನಾ ಪೂರ್ವಕವಾಗಿರೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವರಾಗಿದ್ದೇವೆ. ಆನ್ಲೈನ್ ಮುಖಾಂತರವಾಗಿ ಈ ಒಂದು ಆರಾಧನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಮ್ಮ ಜೊತೆಯಲ್ಲಿ ಎಲ್ಲರೂ ಸೇರಿ ನಮ್ಮೊಟ್ಟಿಗೆ ಆರಾಧನೆಯನ್ನು ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ಎಲ್ಲರೂ ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಘನಪಡಿಸೋಣ ಪ್ರಿಯರೇ. ಆತನು ಒಳ್ಳೆಯವನು, ಆತನು ಮಾಡುವಂಥ ಕಾರ್ಯಗಳು ಅದು ಒಳ್ಳೆಯದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ಕೃಪೆಯಲ್ಲಿ ನೆಲೆ ನಿಂತೆವು, ದೇವ ಕೃಪೆಯಲ್ಲಿ ನೆಲೆ ನಿಂತು ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ಕೃಪೆಯಲ್ಲಿ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಎಲ್ಲರೂ ಒಟ್ಟಾಗಿ ಸೇರಿ ಆತನ ನಾಮವನ್ನು ಘನಪಡಿಸೋಣ ಪ್ರಿಯರೇ. ಓ ಥ್ಯಾಂಕ್ ಯು ಜೀಸಸ್. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು. ಹೇಳೋಣ ಪ್ರಿಯರೇ, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಇದು ಕರೆದದ್ದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ. ಇದು ಕರೆದದ್ದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ನೀತಿವಂತರಾಗಿಸಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ. ನೀತಿವಂತರಾಗಿಸಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಾಟಿದ್ದು ನಿನ್ನ ಕೃಪೆಯೇ. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಾಟಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯೇ
ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಮಾಡಿತು ನಿನ್ನ ಕೃಪೆಯೇ, ವರಗಳ ನೀಡಿತು ನಿನ್ನ ಕೃಪೆಯೇ, ಅದ್ಭುತವ ಮಾಡಿತು ನಿನ್ನ ಕೃಪೆಯೇ, ವರಗಳ ನೀಡಿತು ನಿನ್ನ ಕೃಪೆಯೇ, ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯನ್ನು ಹೊಗಳುವೆವು, ದೇವ ಕೃಪೆಯನ್ನು ಹೊಗಳುವೆವು, ಕೃಪೆಯನ್ನು ಹೊಗಳುವೆವು, ದೇವ ಕೃಪೆಯನ್ನು ಹೊಗಳುವೆವು. ಕೃಪೆಯೇ 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 ಸ್ತೋತ್ರ ಸ್ವಾಮಿ. ಕರ್ತನೇ, ಎಲ್ಲವೂ ನಿನ್ನ ಕೃಪೆಯಾಗಿದೆ ಸ್ವಾಮಿ. ಕರ್ತನೇ, ನಾವು ಬದುಕಿ ಉಳಿದಿರುವಂಥದ್ದು ನಿನ್ನ ಕೃಪೆಯಾಗಿದೆ. ಓ ಕರ್ತನೇ, ನೀತಿವಂತರನ್ನಾಗಿಸಿಕೊಂಡಿದ್ದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ಹಾಲೆಲೂಯ. ಓ ರೋಗದಿಂದ ಬಿಡಿಸಿದ್ದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ಕಷ್ಟ ಸಮಸ್ಯೆಗಳಿಂದ ಬಿಡಿಸಿದ್ದು ನಿನ್ನ ಕೃಪೆಯಾಗಿದೆ ಕರ್ತನೇ. ಹಾಲೆಲೂಯ. ಯೇಸುವೇ, ಎಲ್ಲವೂ ನಿನ್ನ ಕೃಪೆ ಕರ್ತನೇ. ಓ ನಿನ್ನ ಕೃಪೆಗಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಓ ಯೇಸುವೇ, ನಿನ್ನ ಕೃಪೆಗಳಿಗಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹಾಲೆಲೂಯ. ಓ ನಮ್ಮನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯ. ಆತನ ಕೃಪೆ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋಗಿದ್ದರೆ, ಓ ಆತನ ಕರುಣೆ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋಗಿದ್ದರೆ ಪ್ರಿಯರೇ, ಹಾಲೆಲೂಯ, ಓ ನಾವು ಏನಾಗ್ತಾ ಇದ್ದೀವೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ಹೌದು ಪ್ರಿಯರೇ, ಆತನ ಕೃಪೆಯಿಂದಲೇ ನಾವು ಇವತ್ತು ಇದ್ದೇವೆ. ಓ ಆತನ ಕೃಪೆಯಿಂದ ನಾವು ಈ ಒಂದು ಉಸಿರನ್ನು ತಗೋತಾ ಇದ್ದೇವೆ ಪ್ರಿಯರೇ. ಹಾಲೆಲೂಯ. ಯೇಸುವೇ, ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ವಂದನೆ ಯೇಸುವೇ. ಓ ನಿಮಗೆ ವಂದನೆ ಕರ್ತನೆ. ಹಾಲೆಲೂಯ. ಓ ರಾಜುವೇ, ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಹೇಳೋಣ ಪ್ರಿಯರೇ, ಕಟ್ಟುಗಳ ಬಿಡಿಸಿದ್ದು ಆತನ ಕೃಪೆ, ಗಾಯಗಳನ್ನು ಕಟ್ಟಿದ್ದು ಆತನ ಕೃಪೆ ಆಗಿದೆ ಪ್ರಿಯರೇ. ಎಲ್ಲರೂ ಸೇರಿ ಹೇಳೋಣ. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ, ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ, ಕೃಪೆಯೇ. ಹೇಳೋಣ ಪ್ರಿಯರೇ, ಕೃಪೆಯೇ, ಕೃಪೆಯೇ. ಓ ಯಸ್ ಲಾರ್ಡ್, ಕೃಪೆಯೇ, 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 ಕೃಪೆಯೇ,
ಸ್ವಾಮಿ. ಹಾಲೆಲೂಯ. ಓ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಓ ಯೋಹಾನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಓ ಆತನನ್ನು ಆರಾಧಿಸುವಂತರು ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸಿರಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಓ ಇವತ್ತಿನ ಬೆಳಗಿನ ಜಾವದಲ್ಲಿ ನಾವು ಕರ್ತನನ್ನು ಇದ್ದಂತಹ ಸ್ಥಳಗಳಲ್ಲಿ ನಾವು ಆರಾಧಿಸುವಂತಹ ಸಂದರ್ಭದಲ್ಲಿ ನಮ್ಮ ಆತ್ಮನಿಂದಲೂ ಸತ್ಯದಿಂದಲೂ ನಮ್ಮ ದೇವರನ್ನು ಆರಾಧಿಸೋಣ ಪ್ರಿಯರೇ. ಹಾಲೆಲೂಯ. ನಮ್ಮ ಕರ್ತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಾವು ಆರಾಧಿಸೋಣ ಪ್ರಿಯರೇ. ಹಾಲೆಲೂಯ. ನಮ್ಮ ಎಲ್ಲ ಚಿಂತೆ ದುಃಖ ಕಣ್ಣೀರನ್ನು ಒಂದು ಬದಿಗೆ ಇಟ್ಟೋರಾಗಿ ಕರ್ತನನ್ನೇ ದೃಷ್ಟಿಸಿದವರಾಗಿ ನಾವು ಆರಾಧಿಸೋಣ ಪ್ರಿಯರೇ. ಹಾಲೆಲೂಯ. Oh, we praise you, Lord. Oh, we thank you, Jesus. ಯೇಸುವೇ ನಿಮಗೆ ಸ್ತೋತ್ರ ಸ್ವಾಮಿ. Hallelujah. Hallelujah. चाहे तुमको दिल से गाएगी मिलके तेरे नाम यीशु नाम की जय. ಎಲ್ಲರೂ ಸೇರಿ ಹೇಳುವ ಪ್ರೇರಣೆ. तुमको दिल से गाएगी मिलके तेरे नाम यीशु नाम की जय. जिस नाम में है जिंदगी वो नाम है यीशु मसीह. जिस नाम में है बंदगी वो नाम है यीशु मसीह. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम में मिलती है क्षमा. यीशु नाम में मिलती है शिफा. यीशु नाम में मिलती है कृपा. यीशु नाम में करना दुआ. यीशु नाम, 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 यीशु नाम. Yes, Lord. ಆತನ ನಾಮವನ್ನು ಮೇಲೆ ಕೆತ್ತೋಣ ಪ್ರಿಯರೇ. ಓ ಬೆಳಗಿನ ಜಾವದಲ್ಲಿ ಆತನ ನಾಮವನ್ನು ಮೇಲೆ ಕೆತ್ತೋಣ ಪ್ರಿಯರೇ. ಹಾಲೆಲೂಯ. ನಮ್ಮ ಸ್ತುತಿ ಸ್ತೋತ್ರಗಳೆಂಬ ಈ ಒಂದು ಆರಾಧನೆ ಮುಖಾಂತರವಾಗಿ ಆತನ ನಾಮವನ್ನು ನಾವು ಮೇಲೆ ಕೆತ್ತೋಣ ಪ್ರಿಯರೇ. ಓ ಯಸ್ ಲೋರ್ಡ್. ಯೇಸು ನಾಮ, ಯೇಸು ನಾಮ, ಯೇಸು ನಾಮ. ಓ ಎಲ್ಲರೂ ಸೇರಿ ಹೇಳೋಣ ಪ್ರಿಯರೇ. ಓ ಯೇಸುವಿನ ನಾಮದಲ್ಲಿ ಜಯವಿದೆ ಪ್ರಿಯರೇ. ಯೇಸುವಿನ ನಾಮದಲ್ಲಿ ಜಯ ಇದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಇದೆ ಪ್ರಿಯರೇ. ಓ ಯೇಸುವಿನ ನಾಮದಲ್ಲಿ ಬಂಧನಗಳು ಬಿಡುವಂತದಾಗಿದೆ ಪ್ರಿಯರೇ. ಹಾಲೆಲೂಯ. ಓ ಬೇಡಿಗಳು ಕಳಚಿ ಬೀಳುವಂತದಾಗಿದೆ ಪ್ರಿಯರೇ. ಹಾಲೆಲೂಯ. ಓ ಪೌಲ ಸೀಲರು ಸೆಲಮನೆಯಲ್ಲಿ ಕರ್ತನನ್ನು ಸ್ತುತಿ ಪದಗಳಿಂದ ಆರಾಧಿಸುವಾಗ ಸೆಲಮನೆಯ
ಓ ಬೇಡಿಗಳು ಅದು ಕಳಿಚಿ ಬಿದ್ದುತ್ತೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಇವತ್ತು ನಾವು ಆರಾಧಿಸುವಾಗ ಪ್ರಿಯರೇ, ನಮ್ಮ ಎಲ್ಲ ಬಂಧನಗಳು, ನಮ್ಮ ಎಲ್ಲ ಅಡ್ಡಿ ಆತಂಕಗಳು ಅದು ಕಳಿಚಿ ಬೀಳುವಂತದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಯೇಸುವೇ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ. ಯೆಸ್ ಲಾರ್ಡ್. ಹೇಳೋಣ ಪ್ರಿಯರೇ, ಯೇಸುವೇ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ, ಸ್ತೋತ್ರ ಸ್ವಾಮಿ. Yes, Father, we lift your name higher, O Lord, Father God. Oh, Riba Baba Baba Balandarandaria Karaba Shatarandaria Karaba. Lord, we lift your name above everything, Jesus, because, Father, there is peace in your name, O Lord. There is deliverance in your name, Father God. Oh, Jesus, we praise you. We praise you, Father God. Lord, we lift your name above everything, O Lord, Master God. Lord, today we worship you. Lord, it's all because of your grace, O Lord Jesus. Oh, Rikaraba Baba Baba Mamalandaria Karabarandaria Karabaraba. Jesus, in your name, Lord, there is complete deliverance, O Lord, Father God. Lord, we hold on to you, Father God. We worship your name, O Father God. You are unchanging, Father, O Lord. We thank you, Jesus. Lord, we give you all glory and honor, O Father God. Jesus, blessed be your holy name, O Lord. Father in heaven, how we love Jesus, you. we love you above everything, O Lord. Forever we lift your holy name, Jesus. May your kingdom be established in our praises, O Father God. We lift your name through our praises, Jesus. declare your mighty work. Absolutely, Father. We declare your mighty work, O Father. Lord God Almighty, who was and is to come. Blessed be the Lord God Almighty, who reigns forevermore. Blessed be the Jesus, you Lord reign forever, God Almighty, who was and is to come. Blessed be the Lord God Almighty, who reigns forevermore. Blessed be your name, Jesus. Yes, Father God, you are the only King, Father, who reigns forever, O Lord Jesus. Lord, you are the God who was and is to come, O Lord, Father God. We completely trust in you, Father. No matter what our situations, O Lord, no matter what darkness we are going through today, O Lord Jesus, Lord, we hold on to you, Father, because, Father, our hope is set on you, Lord Jesus, the author and finisher of our faith, O Lord Jesus. We worship you. We exalt your name, O Father. Lord, yes, Jesus, we believe, Father, Lord, you will be returning back again, O Lord Jesus. Hallelujah. We exalt your name, O Lord. We give you all glory and honor, Jesus. Heavenly Father, thank you, Father, for this wonderful, Lord, morning, Jesus. Thank you, Father, for your abundant grace, O Lord Jesus. Lord, today we are worshiping you, Father. It's all because of your goodness, O Lord, because of your grace, Jesus. Thank you, Jesus, for a wonderful time of worship, O Lord Jesus. Let your presence over with us, O Lord Jesus. Lord, thank you, Father, for your wonderful presence in our lives, O Lord Jesus.
Lord, I commit everyone those who are watching this worship online, oh Lord Jesus. Lord, touch them in the name of Jesus, Lord. Lord, we seek your deliverance in the name of Jesus, oh Lord, Father God. Thank you once again, Lord. We give you all glory and honor, Lord, committing further time into your hands, Lord. In Jesus' most holy name we pray. Amen. ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2ನೇ ಪೂರ್ವಕಾಲ ಉತ್ತಾಂಡ 7ನೇ ಅಧ್ಯಾಯ 14ನೇ ವಚನ. 2 Chronicles chapter 7 verse 14. If my people who are called by my name will humble themselves and pray and seek my face and turn from their wicked ways, then I will hear from heaven and I will forgive their sins and I will heal their land. Hallelujah. ಸಾಧ್ಯವಾದರೆ ಮನೆಯಲ್ಲಿ ನಾವು ಈ ಸಮಯದಲ್ಲಿ ಮಣ್ಕಾಳನ್ನು ಊರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯನ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಸ್ತೋತ್ರ ರಾಜಾದಿರಾಜನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜಾದಿರಾಜನೇ, ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸ್ವಾಮಿ, ನಿಮಗೆ ಸ್ತೋತ್ರ ರಾಜಾದಿರಾಜನೇ. ಕರ್ತನಿನ ವಾಕ್ಯದ ಮೂಲಕ ನೀನು ಹೇಳಿದಿ ಕರ್ತನೆ, ನನ್ನ ಜನರು ತಗ್ಗಿಸ್ಕೊಂಡು ನನ್ನ ಹತ್ತಿರ ಬರುವುದು ಆದರೆ, ಹಾಲೆಲೂಯ ಕರ್ತನೆ, ನಾವು ಅನ್ನೋದನ್ನು ಬಿಡ್ತೇವೆ ಸ್ವಾಮಿ. ನಮ್ಮ ಈಗೋನು ನಾವು ಬಿಡ್ತೇವೆ ಕರ್ತನೆ. ನೀನೇ ಎಲ್ಲಪ್ಪ, ನೀನೇ ರಾಜಾದಿರಾಜನೇ, ನೀನೇ ಆದಿಯಾಗಿದ್ದಿ, ನೀನು ಅಂತ್ಯಾಗಿದ್ದಿ ಸ್ವಾಮಿ. ಕರ್ತನೆ, ನಮ್ಮ ಭೂಮಿಯನ್ನು ಕರ್ತನೆ ಗುಣಪಡಿಸಪ್ಪ. ಹೀಲ್ ಅವರ್ ಲ್ಯಾಂಡ್ ಓ ಲಾರ್ಡ್. ಕರ್ತನೆ, ಇಡೀ ಲೋಕ ಕರ್ತನೆ ಒಂದು ಪ್ಯಾಂಡಮಿಕ್ ಇಂದ ನೊಳ್ತಾ ಇದೆ ಸ್ವಾಮಿ. ಕರ್ತನೆ, ರೋಗದಿಂದ ಅನೇಕ ಜನರು ಸಾಯ್ತಾ ಇದ್ದಾರೆ ಸ್ವಾಮಿ. ಮಕ್ಕಳು, ವಯಸ್ಸಾದಂತರು, ಯೌವನಸ್ಥರು ಎಲ್ಲರೂ ಸಹ ಕೂಗ್ತಾ ಇದ್ದಾರೆ, ಓಲಾಡ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ ಸ್ವಾಮಿ. ಕರ್ತನೆ, ನಾವು ತಗ್ಗಿಸ್ಕೊಂಡು ನಿಮ್ಮ ಬಳಿಗೆ ಬರ್ತೇವೆ ಸ್ವಾಮಿ. ಯೇಸುವೇ ನಮ್ಮನ್ನು ಕ್ಷಮಿಸು, ಯೇಸುವೇ ನಮ್ಮನ್ನು ಕ್ಷಮಿಸು ಸ್ವಾಮಿ. ಕರ್ತನೆ, ಹೀಲ್ ಅವರ್ ಲ್ಯಾಂಡ್ ಓ ಲಾರ್ಡ್. ನಮ್ಮ ಭೂಮಿಯನ್ನು ಕರ್ತನೆ ಗುಣಪಡಿಸು ಯೇಸು ನಾಮದಲ್ಲಿ. ಕರ್ತನೆ, ಯಾರ್ಯಾರಿಗೆ ಬ್ರೆತ್ಲೆಸ್ನೆಸ್ ಅನಿಸ್ತಾ ಇದೆಯೋ, ಯಾರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇದೆಯೋ ಸ್ವಾಮಿ, ಅವರನ್ನು ಮುಟ್ಟಪ್ಪ ಯೇಸು ನಾಮದಲ್ಲಿ. ನಿನ್ನ ಬಾಸುಂಡವುಳ್ಳ ಕೈಗಳಿಂದ ಅವರು ಮುಟ್ಟು ಯೇಸು ನಾಮದಲ್ಲಿ ಗುಣಪಡಿಸಪ್ಪ ಕರ್ತನೆ. ಸಹಾಯ ಮಾಡಪ್ಪ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಅದು ಅಸಾಧ್ಯ ಎಂಬುದಾಗಿ, ಆದ್ರೆ ಅಸಾಧ್ಯವನ್ನು ಸಾಧ್ಯ ಮಾಡುವಂತ ದೇವರು ನೀಗಿದೆ ಕರ್ತನೆ. ಬಿಡುಗಡೆ ಕೊಡು ಕರ್ತನೆ ಸ್ವಾಮಿ, ಸಹಾಯ ಮಾಡು ಕರ್ತನೆ, ಗುಣಪಡಿಸಪ್ಪ ಕರ್ತನೆ. ರಾಜಾದಿರಾಜನ ಇಡೀ ವಿಶ್ವಕ್ಕೆ ಗೊತ್ತಾಗಲಿ ನೀನೇ ನಿಜವಾದ ದೇವರು ಎಂಬುದಾಗಿ, ಎಲ್ರಿಗೂ ಗೊತ್ತಾಗಲಿ ಸ್ವಾಮಿ. ಹೌದು, ಯೇಸುವೇ ನಿಜವಾದ ದೇವರು, ಯೇಸುನ್ ಬಿಟ್ಟು ಮತ್ತೆ ಯಾರು ಎಲ್ಲ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗಲಿ ಕರ್ತನೆ. ಸಹಾಯ ಮಾಡಪ್ಪ ಕರ್ತನೆ. ತಿರುವನವರ್ತಿ ಹೇಳ್ತೇವೆ ಸ್ವಾಮಿ, ತಗ್ಗಿಸ್ಕೊಂಡು ನಾವು ನಿಮ್ಮ ಮುಂದೆ ಬರ್ತೇವೆ ಕರ್ತನೆ. ನಾನನ್ನೋದು ನಾವು ಬಿಡ್ತೇವೆ, ಸಹಾಯ ಮಾಡಿ ಮುಂದೆ ನಡೆಸಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಾವು ನಂಬಿಕೆಯಿಂದ ಬೇಡುವಂತೆ ಕರ್ತನೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 20ರಿಂದ 28 ವಚನಗಳು. ಆದರೆ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನೂ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕೆಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳಿಗೆ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ, ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಒಂದು ಬೆಳಗಿನ ಜಾವ ಸ್ವಾಮಿ, ನಿನ್ನ ಪರಿಶುದ್ಧ ಪ್ರಸನ್ನತೆಯಲ್ಲಿ ಮನೆಗಳಲ್ಲಿ ಕುಟುಂಬಗಳಾಗಿ ಕರ್ತನೆ, ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೂ ವಾಕ್ಯವನ್ನು ಕರ್ತನೆ ಅಭ್ಯಾಸಿಸುವುದಕ್ಕೂ ನಾವು ಸೇರಿ ಬಂದಿದ್ದೇವೆ. ನಿನ್ನ ಪ್ರಸನ್ನತೆ ಈ ಸಮಯದಲ್ಲಿ ಆವರಿಸುವಂತೆ ನಾವು ಕೇಳ್ತೇವೆ. ಎಲ್ಲ ರೀತಿಯಾದಂಥ ಅಭ್ಯಂತರಗಳು, ಹೋರಾಟಗಳನ್ನು ನಾವು ಎದುರಿಸಿ ಕರ್ತನೆ, ಈ ಸಮಯ ನಿನ್ನ ವಾಕ್ಯದ ಮೇಲೆ ಏಕಾಗ್ರತೆಯನ್ನು ಕೊಟ್ಟು ನೀನು ನಮ್ಮ ಸಂಗಡ ಮಾತನಾಡುವಾಗ ಕರ್ತನೆ, ನಾವು ಕಿವಿಗೊಡುವಂಥ ಮನಸ್ಸುಳ್ಳವರಾಗಿ, ಕುಟುಂಬ ಸಮೇತವಾಗಿ ಕಿವಿಗೊಡುವಂಥವ್ರಷ್ಟೇ ಅಲ್ಲ, ಅದಕ್ಕನುಗುಣವಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯಗೊಳಿಸಬೇಕಂತ ಕೇಳಿಕೊಳ್ತೇವೆ. Heavenly Father, we come to your presence as we now begin this time of meditation of your word. Speak to us. We come against all kinds of distractions. Holy Spirit of God, take charge of this time and minister to us as we study and reflect your word. We commit ourselves. Namanen kalopisi koduttave. And pray this in Jesus' precious and mighty name. Amen. The national disaster is something that the courts and the governments are talking about these days with regard to the corona pandemic. ಈ ಒಂದು ಕೊರೋನಾದ ನಿಮಿತ್ತದಿಂದ ದೇಶದ ಎಲ್ಲೆಡೆ ನಾವು ಕೇಳ್ತಾ ಇರುವಂಥ ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಮಹಾಮಾರಿಯ ನಿಮಿತ್ತ ಅನೇಕ ಸಂಗತಿಗಳು ಜರುಗ್ತಾ ಇರುವುದನ್ನು ನಾವು ಹೇಳುವುದನ್ನು ಕೇಳ್ತಾ ಇದ್ದೇವೆ. Somebody sent me a message which was asking that please do not send only this messages of death or death happened there, death happened here, so many people died. Please send a message of how many people have gone back all right. ನನಗೆ ಮೆಸೇಜನ್ನು ಸಹ ಒಬ್ಬರು ಕಳಿಸಿದ್ರು. ಹೇಳ್ತಾ ಇದ್ರು ಅವರು, ಕೇವಲ ಸತ್ತಿರುವಂಥ ಸುದ್ದಿಗಳು, ಭೀಕರವಾದ ಸಂಗತಿಗಳನ್ನು ಮಾತ್ರ ಸಂದೇಶಗಳನ್ನು ಮೆಸೇಜ್ಗಳನ್ನು ಕಳಿಸ್ಬೇಡ್ರಿ, ಅದರ ಬದಲಾಗಿ ಗುಣಮುಖರಾಗಿ ಸೌಖ್ಯತೆಯನ್ನು ಹೊಂದಿ ಹೋದಂಥವರ ವಿಷಯಗಳನ್ನು ಸಹ ತಿಳಿಸ್ರಿ ಅಂತಂತ ಅವರು ಹೇಳ್ತಾ ಇದ್ರು. Today this very big question people are thinking of is about death. ಈ ದಿನ ದೊಡ್ಡ ಪ್ರಶ್ನೆ ಜನರೆಲ್ಲರೂ ಕೇಳ್ತಾ ಇದ್ದಾರೆ ಈ ಒಂದು ಮರಣದ ಬಗ್ಗೆ. What is happening to human life? ಮನುಷ್ಯ ಕುಲಕ್ಕೆ, ಜೀವಿತಕ್ಕೆ ಏನು ಜರುಗ್ತಾ ಇದೆ, especially in our country, ವಿಶೇಷವಾಗಿ ನಮ್ಮ ದೇಶದಲ್ಲಿ. Now when we are faced with this mortality of human existence, ಈ ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟಂತೆ ನಾವು ಎದುರಿಸ್ತಾ ಇರುವಂತ ಈ ಸಾವು ನೋವುಗಳ ವಿಷಯದ ಕುರಿತು ನೋಡುವಾಗ, the Corinthian church also faced a question of death. ಅದೇ ವಿಧಾನದಲ್ಲಿಯೂ ಈ ಒಂದು ಕೊರಿಂಥ ಸಭೆಯೂ ಸಹ ಈ ಮರಣಕ್ಕೆ ಸಂಬಂಧಪಟ್ಟಂತ ವಿಷಯದ ಕುರಿತು ಸಹ ಸವಾಲನ್ನು ಎದುರಿಸುವಂತ ಸಾಧ್ಯತೆ ಉಂಟಾಯಿತು. So for the past few weeks we have been looking at the passage in 1 Corinthians chapter 15 about the issue of death and resurrection. ನಾವು ಕಳೆದ ಸ್ವಲ್ಪ ವಾರಗಳಿಂದ ನಾವು ಈ ಒಂದು ಪುನರುತ್ಥಾನದ ವಿಷಯದ ಕುರಿತಾಗಿರುವಂತ ಸತ್ಯಗಳನ್ನ 15ನೇ ಮೊದಲೇ ಕೊರಿಂಥದವರ ಪತ್ರಕ್ಕೆ 15ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. So we began with the questions concerning the resurrection of the dead which Corinthian church had asked, and Paul gives the clarification of that in 1 Corinthians chapter 15 verses 1 to 11. ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1ರಿಂದ 11 ವಚನದಲ್ಲಿ ಈ ಒಂದು ಕೊರಿಂಥ ಸಭೆಗೆ ಈ ಒಂದು ಪುನರುತ್ಥಾನವಾಗಿರುವಂತ ಬಂದಿರುವಂತ ವಿಷಯದ ಕುರಿತಿರುವಂತ ಪ್ರಶ್ನೆಗೆ ಪೌಲನು ಉತ್ತರಿಸುವಂತ ಕಾರ್ಯವನ್ನು ಇಲ್ಲಿ ಮಾಡುವುದನ್ನು ನಾವು ಗಮನಿಸಿದೆವು. And in the next segment, that is from verse 12 to verse 19, we see what will be the consequence of denying resurrection. ಇಲ್ಲಿ ಅದರ ನಂತರದ ಮುಂದಿನ ಅಧ್ಯಯನದಲ್ಲಿ ನಾವು ನೋಡಿದ್ವಿ 12ನೇ ವಚನದಿಂದ 19ನೇ ವಚನದಲ್ಲಿ ನಾವು ಗಮನಿಸಿರುವಂತೆ ಈ ಪುನರುತ್ಥಾನವಾಗಿ ಬಂದಿರುವಂತಹ ಆತನ ವಿಷಯದ ಕುರಿತಾಗಿರುವಂತ ಸತ್ಯವನ್ನ ನಾವು ನಿರಾಕರಿಸುವುದರ ನಿಮಿತ್ತ ಆಗುವಂತ ಸಮಸ್ಯೆಗಳ ವಿಷಯದ ಕುರಿತು ಸಹ ನಾವು ಗಮನಿಸಿದೆವು. It would mean that Jesus himself is not risen from the dead. ಇದರ ಅರ್ಥ ಯೇಸುವೇ ಸತ್ತವರೊಳಗಿಂದ ಎದ್ದೇ ಬಂದಿಲ್ಲ ಅನ್ನುವಂತ ರೀತಿಯಲ್ಲಿರುವಂತದ್ದು. It would mean that
those who die in Christ also will not come back to life. ಕ್ರಿಸ್ತನಲ್ಲಿ ಯಾರು ಸತ್ತು ಹೋಗಿದ್ದಾರೋ, ಮರಣವನ್ನು ಹೊಂದಿದ್ದಾರೋ, ಅವರು ತಿರುಗಿ ಎದ್ದು ಬರುವುದಿಲ್ಲ ಅನ್ನುವಂತ ಒಂದು It would mean that the message we are preaching is fake. ನಾವು ಸಾರುತ್ತಿರುವ ಸಂದೇಶ ಅದು ಸುಳ್ಳು ಸಂದೇಶ. Our testimony is fake. ನಮ್ಮ ಸಾಕ್ಷಿ ಸುಳ್ಳು. And we also saw even our faith is fake, and also the forgiveness of sin would not be confirmed if resurrection did not happen. ಪುನರುತ್ಥಾನವಾಗದಿದ್ದಲ್ಲಿ ನಮ್ಮ ಸಾಕ್ಷಿಯು ಸುಳ್ಳಾಗ್ತದೆ, ನಾವು ಮಾಡುವಂತ ಈ ಕಾರ್ಯವು ಸಹ ಸುಳ್ಳು ಎಂಬುವಂತ ರೀತಿಯಲ್ಲಿ ನಾವು ಆಗ್ತದೆ ಅನ್ನುವಂತ ರೀತಿಯೊಳಗೆ ಅಧ್ಯಯನ ಮಾಡಿ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನೋಡಿದೆವು. We just heard the scripture that we are going to meditate today. ಈ ದಿನ ನಾವು ಅಧ್ಯಯನ ಮಾಡಲಿಕ್ಕಿರುವಂತ ವಾಕ್ಯದ ವಿಷಯದ ಕುರಿತು ಸ್ವಲ್ಪ ಸಮಯದ ಹಿಂದೆ ನಾವು ಓದಿಕೊಂಡೆವು. We are going to focus on these verses between verse 20 to verse 28 in 1 Corinthians chapter 15. ಮೊದಲೇ ಕೊರಿಂಥ 15ನೇ ಅಧ್ಯಾಯದ 20 ರಿಂದ 28 ವಚನವನ್ನ ನಾವು ಈ ದಿನ ನೋಡಿಕೊಳ್ಳೋಣ. But I want to give you some very interesting information. A man of God by name Eric Saver, he wrote this very important thing. ಈ ಒಂದು ದೇವ ಮನುಷ್ಯರು, ಇವರು ಭಕ್ತರು ಬರೆದಿರುವಂತ ವಿಷಯದ ಕುರಿತು ನಾನು ನಿಮ್ಮೊಟ್ಟಿಗೆ ಹೇಳಲು ಬಯಸ್ತೇನೆ. ಎರಿಕ್ ಅನ್ನುವಂತ ಒಬ್ಬ ವ್ಯಕ್ತಿ ಇವರು. He said the present age is Easter time. ಈ ಒಂದು ಇರುವಂತಹ ಒಂದು ಕಾಲಮಾನ ಇದು ಈ ಒಂದು ಈಸ್ಟರ್ಗಿನ ಒಂದು ಸಮಯದ ಕಾಲಮಾನ ಇದು. The present age is a time of resurrection. ಈ ಒಂದು ಸಮಯ ಅದು ಪುನರುತ್ಥಾನವಾಗಿ ಎದ್ದು ಬರುವಂತ ಸಮಯ ಇದು. It begins with resurrection and ends with resurrection of the redeemed. ಇಲ್ಲಿ ಪ್ರಾರಂಭವಾಗುವಂತದ್ದು ಪುನರುತ್ಥಾನವಾಗುವುದರ ಮೂಲಕವಾಗಿ, ಅದರ ನಂತರ ಅದು ಮುಕ್ತಾಯಗೊಳ್ಳುವಂತದ್ದು ವಿಮೋಚನವಾಗಿರುವಂತ ರೀತಿ ಒಳಗೆ ಅದು ಮುಕ್ತಾಯಗೊಳ್ಳುತ್ತದೆ. It has begun with the resurrection of Jesus. ಯೇಸು ಕ್ರಿಸ್ತನ ಪುನರುತ್ಥಾನವಾಗುವುದರ ಮೂಲಕ ಆರಂಭವಾಗ್ತದೆ. And it will conclude with the resurrection of the believers. ವಿಶ್ವಾಸಿಗಳ ವಿಮೋಚನೆಯ ಮೂಲಕವಾಗಿ, ಪುನರುತ್ಥಾನದ ಮೂಲಕವಾಗಿ ಅದು ಮುಕ್ತಾಯಗೊಳ್ಳುವಂತ ಕೆಲಸ ಆಗ್ತದೆ. In between, ಇದರ ಮಧ್ಯದಲ್ಲಿ there lies the spiritual resurrection of those called into life through Christ. ಇಲ್ಲಿ ಆತ್ಮಿಕವಾಗಿರುವಂತ ಒಂದು ಪುನರುತ್ಥಾನವಂತ ಹೇಳುವಂತದ್ದು ಕ್ರಿಸ್ತನ ಮೂಲಕವಾಗಿ ಅದು ಬರುವಂತದ್ದು. So Paul reminds Corinthian church what they have already believed in verse 1 to 11. 1 ರಿಂದ 11 ಅದನ್ನ ನಂಬುವ ವಿಷಯದ ಕುರಿತು ಅಲ್ಲಿ ಪೌಲನು ತಿರುಗಿ ಅವರಿಗೆ ನೆನಪಿಸಿಕೊಡ್ತಾನೆ. So logically they should believe in their own resurrection as well. ಅವರು ತಮ್ಮ ಒಂದು ಸ್ವಂತ ಒಂದು ಪುನರುತ್ಥಾನದ ವಿಷಯದ ಕುರಿತು ಸಹ ನಂಬುವಂತದ್ದು. He also tells of how disastrous and absurd it will be if there was no resurrection. ಪುನರುತ್ಥಾನವಿಲ್ಲವೇ ಇದ್ದಲ್ಲಿ ಅದು ಎಂತ ಸಮಸ್ಯೆಗೆ ತರುವಂತದ್ದು ಆಗ್ತದೆ ಅನ್ನುವಂತ ವಿಷಯದ ಕುರಿತು ಆತನು ತಿಳಿಸ್ತಾನೆ. But then let's look at verse 20 and 21 and 22. ಈ ಸಮಯದಲ್ಲಿ ನಾವು ಈ ವಾಕ್ಯ ಭಾಗ 20, 21, 22ನೇ ವಚನವನ್ನು ಸ್ವಲ್ಪ ಗಮನಿಸೋಣ. But in fact Christ has been raised from the dead, the first fruit of those who have fallen asleep. For as by a man came death, by a man has come also the resurrection of the dead. For as in Adam all die, so also in Christ shall all be made alive. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿಸುವವರಾದರು. It is a very important concept that Paul brings here when he is talking about Christ has been raised from the dead, the first fruits of those who have fallen asleep. ಇಲ್ಲಿ ಬಹಳ ಪೌಲನು ಹೇಳ್ತಾ ಇರುವಂತಹ ಸತ್ಯವನ್ನ ನಾವು ಗಮನಿಸುವಾಗ, ಕ್ರಿಸ್ತನೆಲ್ಲ ಸತ್ತು ಹೋದು ಎದ್ದು ಬಂದ ಮೇಲೆ ಇದ್ದಾರೆ, ನಿದ್ರೆ ಹೋದವರಲ್ಲಿ ಆತನೇ ಪ್ರಥಮ ಫಲವಾದನು ಎನ್ನುವಂತ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾನೆ. Resurrection of Jesus resulted in him being the first fruit.
ಅಲ್ಲಿ ನಾವು ನೋಡ್ತೇವೆ ಆತನು ಪುನರುತ್ಥಾನವಾಗಿ ಎದ್ದು ಬಂದರ ಒಂದು ಪರಿಣಾಮವೇನೆಂಬುದನ್ನು ನಾವು ಗಮನಿಸುವುದಾಗಿದ್ದಲ್ಲಿ ಆತನೇ ಪ್ರಥಮ ಫಲ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡ್ತೇವೆ. He is the first fruit of all the resurrections. ಎಲ್ಲ ಪುನರುತ್ಥಾನಕ್ಕೆ ಮೂಲನ ಮೊದಲನೆಯವನು ಪ್ರಥಮ ಫಲನು ಆತನೇ ಯೇಸುವಾಗಿದ್ದಾನೆ. He is the first fruit of all those who are going to be raised from the dead. ಸತ್ತವರೊಳಗಿಂದ ಎದ್ದು ಬರ್ಲಿಕ್ಕಿರುವಂತ ಎಲ್ಲರಿಗಾಗಿ ಮೊದಲನೇದಾಗಿ ಆತನೇ ಎದ್ದು ಬರುವುದ್ರ ಮೂಲಕ ಪ್ರಥಮ ಫಲ. What do we mean by first fruits? ಮೊದಲ ಪ್ರಥಮ ಫಲ ಅಂತ ಹೇಳುವಾಗ ಇದರ ಅರ್ಥ ಏನು? You see, Israelites, when they harvested their crop, ಇಸ್ರಾಯೇಲರು ತಮ್ಮ ಬೆಳೆದಿರುವಂತ ಬೆಳೆಗಳನ್ನ ಕೊಯ್ಯುವಂತ ಸಮಯದಲ್ಲಿ they would take a certain sample of those crops. ಆ ಒಂದು ಬೆಳೆದಿರುವಂತ ಕೆಲವೊಂದು ಸಂಗತಿಗಳನ್ನ ಅವರು ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಕೆಲವುದನ್ನ ಆಯ್ದುಕೊಂಡು few of those crops, ಅಲ್ಲಿರುವಂತ ಕೆಲವು ಮಾತ್ರ ಆ ಒಂದು ಬೆಳೆಗಳನ್ನ ಅವರು ತೆಗೆದುಕೊಳ್ತಾ ಇದ್ರು. and then they would bring it to the temple, bring it to the priest. ಅದರ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾಜಕರ ಕಡೆ ದೇವಾಲಯದಲ್ಲಿ ಬಂದು ಅದನ್ನು ಕೊಡ್ತಾ ಇದ್ರು. They would not be able to harvest the whole field until they first offered the first fruits to God. ಅವರು ಮೊದಲು ಅದನ್ನ ದೇವಾಲಯಕ್ಕೆ ತಂದು ದೇವರಿಗೆ ಸ್ವಲ್ಪವಾದ ವಿಷಯವನ್ನ ಒದಗಿಸದೆ ಹೋದಲ್ಲಿ ಅವರು ಅದಕ್ಕಿಂತ ಮೊದಲಾಗಿ ಎಲ್ಲವನ್ನ ಅವರು ಕೊಯ್ಯುವುದಕ್ಕೆ ಬರುವುದಿಲ್ಲ. Christ, Jesus Christ, his resurrection was the first fruit of all the resurrection and in fact harvest of the believing dead. ಅದರಂತೆಯೇ ಯೇಸು ಕ್ರಿಸ್ತನ ಪುನರುತ್ಥಾನವೂ ಸಹ ಇತರ ಪುನರುತ್ಥಾನರಾಗಿ ಎಲ್ಲರೂ ಎದ್ದು ಬರುವುದಕ್ಕಿಂತ ಮುಂಚಿತವಾಗಿ ಆತನ ಪುನರುತ್ಥಾನವಾಗಿ ಬರುವಂತದ್ದು ಬಹಳ ಪ್ರಾಮುಖ್ಯವಾಗಿದ್ದು ಅದನ್ನು ಸೂಚಿಸುವಂತದ್ದಾಗಿದೆ. So in his death and resurrection, Christ made an offering of himself to the Father on all of our behalf. ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ವಿಷಯದ ಕುರಿತು ನಾವು ಗಮನಿಸುವಾಗ ಆತನೇ ತಂದೆಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುವುದರ ಮೂಲಕವಾಗಿ ಉಳಿದ ಎಲ್ಲಾ ವಿಶ್ವಾಸಿಗಳ ಒಂದು ಪುನರುತ್ಥಾನಕ್ಕೆ ಮೂಲನು ಪ್ರಥಮನು ಆತನಾದನು. First fruit is also the first installment. ಪ್ರಥಮ ಫಲ ಅಂತ ಹೇಳುವಾಗ ಮೊದಲನೇ ಇನ್ಸ್ಟಾಲ್ಮೆಂಟ್ ಅನ್ನುವಂತ ರೀತಿಯೊಳಗೆ ಹೇಳ್ಬೋದು. It's the first installment of the total harvest. ಎಲ್ಲ ಒಂದು ಕೊಯ್ಯಬೇಕಾಗಿರುವಂತ ಬೆಳೆಯ ಮೊದಲನೆಯ ಒಂದು ಇನ್ಸ್ಟಾಲ್ಮೆಂಟಿನಂತೆ. So which would also mean that his resurrection in fact requires also our resurrection. ಆತನ ಪುನರುತ್ಥಾನವು ನಮ್ಮ ಪುನರುತ್ಥಾನಕ್ಕೂ ಆತನ ಪುನರುತ್ಥಾನದ ನಿಮಿತ್ತ ನಾವು ಸಹ ಪುನರುತ್ಥಾನ ಹೊಂದುವುದಕ್ಕೆ ಸಾಧ್ಯತೆ ಆಗಿರುವುದನ್ನು ನಾವು ಅಲ್ಲಿ ಗಮನಿಸ್ತೇವೆ. So this resurrection, this word, the being the first fruit, ಈ ಮೊದಲೇ ಪ್ರಥಮ ಫಲ ಅನ್ನುವಂತ ಈ ಶಬ್ದ, this is the permanent resurrection. ಇದು ನಿರಂತರವಾಗಿ ಅಥವಾ ಅದೇ ನಿತ್ಯವಾಗಿರುವಂತ ಪುನರುತ್ಥಾನವಾಗಿದೆ. Now this is the permanent resurrection. ಇದು ನಿತ್ಯವಾಗಿರುವಂತ ಪುನರುತ್ಥಾನ. Because we read in the Bible about dead being brought back to life. ಇಲ್ಲಿ ನಾವು ನೋಡ್ತೇವೆ ಬೈಬಲ್ ನಲ್ಲಿ ಸತ್ತವರಿಗೆ ಜೀವ ತಿರುಗಿ ಬಂದಿರುವುದನ್ನ. In Old Testament as well as in the New Testament. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. Even Jesus raised the son of that widow of Nain who was dead, and Jesus raised him back to life. ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಸತ್ತು ಹೋಗಿರುವಂತ ಮಗನನ್ನ ತಿರುಗಿ ಸತ್ತವರೊಳಗಿಂದ ಎಬ್ಬಿಸಿರುವುದನ್ನ ನಾವು ಗಮನಿಸ್ತೇವೆ. Jesus raised Jairus' daughter, ಯಾಯಿರನ ಮಗಳನ್ನ ಯೇಸು ಸ್ವಾಮಿ ಎಬ್ಬಿಸಿದ್ದನ್ನು. Jesus also raised Lazarus, his friend. 4 days he was dead and Jesus raised him back. ಲಾಜರನನ್ನು ಸಹ ಆತನು ಸತ್ತು ಹೋಗಿ 4ನೇ ದಿನದಲ್ಲಿ ಆತನನ್ನು ಎಬ್ಬಿಸಿರುವುದನ್ನು. But do you know the difference between the resurrection or the resurrection of Jesus Christ and these people who were raised from the dead? ನಿಮ್ಗೆ ಗೊತ್ತಾ ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ದು ಬಂದಿರುವ ಅಥವಾ ಈ ಒಂದು ವ್ಯಕ್ತಿಗಳು ಸತ್ತವರೊಳಗಿಂದ ಯೇಸು ಸ್ವಾಮಿ ಎಬ್ಬಿಸಿರುವ ಮಧ್ಯದಲ್ಲಿರುವಂತ ವ್ಯತ್ಯಾಸ? You know what? All of those people who were raised by Jesus later on, they died. ಯಾರ್ಯಾರು ಯೇಸುವಿನ ನಿಮಿತ್ತವಾಗಿ ಸತ್ತವರೊಳಗಿಂದ ಅವರನ್ನ ಎಬ್ಬಿಸಿದನೋ ಅವರು ತಿರುಗಿ ಸತ್ತು ಹೋದ್ರು. But Jesus Christ, however, was the first fruit to be raised, never to die again. ಆದ್ರೆ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದ ನಂತರ ಆತನು ಎಂದು ಸಾವನ್ನ ಕಾಣಲೇ ಇಲ್ಲ. So when the Bible refers here, but in fact
Christ has been raised from the dead, the first fruit of those who have fallen asleep. ಇಲ್ಲಿ ನೋಡ್ರಿ ವಾಕ್ಯ ಭಾಗ 20ನೇ ವಚನ ನೋಡುವುದಾಗಿದ್ದಲ್ಲಿ, ಆದ್ರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲನಾದನು. That is, their spirit has gone to be with the Lord, but the body remains in the grave or in on this earth, waiting for recomposition and resurrection. ಇಲ್ಲಿ ಯಾವ ವಿಧದಲ್ಲಿ ಅಂತಂದ್ರೆ ಆತ್ಮವು ದೇವರ ಬಳಿ ಹೋಗಿದೆ, ದೇಹವು ಇದೇ ಭೂಲೋಕದಲ್ಲಿದ್ದು ಇದೇ ತಿರುಗಿ ಅವು ಎರಡು ಕೂಡಿ ಪುನಃಸ್ಥಾಪಿಸುವುದರ ಮೂಲಕವಾಗಿ ಪುನರುತ್ಥಾನವಾಗಿ ಎದ್ದು ಬರುವಂತದ್ದು, ಪುನರ್ರಚನೆ ಆಗುವಂತದ್ದು. For recomposition and resurrection, the body is waiting here. ಪುನರ್ರಚನೆ ಮತ್ತು ಪುನರುತ್ಥಾನವಾಗಿ ಇಲ್ಲೇ ಅದು ಸ್ಥಾಪಿತವಾಗುವಂತದ್ದು. I want again, please note this word, that Jesus Christ, the first fruits of those who have fallen asleep. ಇಲ್ಲಿ ನಾವು ವಾಕ್ಯ ಭಾಗವನ್ನ ನೋಡ್ರಿ, ನಿದ್ದೆ ಹೋದವರಲ್ಲಿ ಪ್ರಥಮ ಫಲನಾದನು. When the word first fruits is used, ಇಲ್ಲಿ ಪ್ರಥಮ ಫಲ ಅಂತ ಹೇಳಿ ಶಬ್ದವನ್ನು ಉಪಯೋಗಿಸುವಾಗ, Jesus Christ is the first fruit, ಯೇಸು ಸ್ವಾಮಿ ಮೊದಲನೇ ಪ್ರಥಮ ಫಲನು, which also means we are all part of the harvest of the same crop. ನಾವು ಇದರ ಅರ್ಥ ಇನ್ನೊಂದು ಏನದಲ್ಲಿ, ಒಂದೇ ಬೆಳೆಯ ನಾವು ಸಹ ಆ ಬೆಳೆಯಲ್ಲಿ ಬೆಳೆಯನ್ನ ಕೊಯ್ಯಲ್ಪಟ್ಟಿರುವಂತ ಜನರು ಅನ್ನುತ್ತ ಹೇಳುವುದಕ್ಕೆ ಸಾಧ್ಯ. We all belong to the same crop. ನಾವೆಲ್ಲರೂ ಒಂದೇ ಬೆಳೆಯಾಗಿದ್ದೇವೆ. We all belong to the same crop. Of the same crop, one sample was taken and offered, and that was the first fruit, and that is Jesus Christ. ಈ ನಾವೆಲ್ಲರೂ ಒಂದೇ ಬೆಳೆಯಾಗಿದ್ದೇವೆ, ಆದ್ರೆ ಆ ಬೆಳೆಯಲ್ಲಿರುವಂತ ಕೆಲವೊಂದು ಬೆಳೆಗಳನ್ನ ತೆಗೆದುಕೊಂಡು ದೇವರಿಗೆ ಅರ್ಪಿಸುವಂತ ಕೆಲಸ ಏನ್ ಮಾಡ್ತಾ ಇದ್ರು, ಅದು ಯೇಸು ಸ್ವಾಮಿ ಆಗಿದ್ದಾನೆ. Because Jesus died, ಯೇಸು ಆತನು ಮರಣ ಹೊಂದಿರುವ ನಿಮಿತ್ತ, because he was buried, ಆತನು ಹೂಣಲ್ಪಟ್ಟಿರುವ ನಿಮಿತ್ತ, because he was raised as a man, ಆತನು ತಿರುಗಿ ಪುನರುತ್ಥಾನವಾಗಿ ಮನುಷ್ಯನಾಗಿ ಬಂದಿರುವ ನಿಮಿತ್ತ, he could become the first fruit for all the other men. ಅದರ ನಿಮಿತ್ತ ಎಲ್ಲ ಜನರಿಗಾಗಿ ಆತನೇ ಮೊದಲನೇ ಪ್ರಥಮ ಫಲನಾಗಿ. Who are all the other men? ಇತರ ಮನುಷ್ಯರು ಅಂತ ಹೇಳಿ, those who are going to be raised for glory. ದೇವರ ಮಹಿಮೆಗಾಗಿ ಮಹಿಮೆಯಲ್ಲಿ ಅವರು ತಿರುಗಿ ಎದ್ದು ಬರುವವರು ಅಂತ ಹೇಳ್ಬೋದು ಅವರು. See, this is a very important thing. We must recognize this, the importance of the resurrection of Jesus. ಪುನರುತ್ಥಾನ, ಯೇಸು ಸ್ವಾಮಿಯ ಪುನರುತ್ಥಾನದ ಪ್ರಾಮುಖ್ಯತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. It is important, as followers of Jesus, you and I, we belong to the same crop. ಇದು ಬಹಳ ಪ್ರಾಮುಖ್ಯವಾಗಿರುವಂತದ್ದು. ನೀನು ನಾನು ಒಂದೇ ಬೆಳೆಯ ಆ ಒಂದು ಫಲಗಳು ನಾವಾಗಿದ್ದೇವೆ. Please remember, Jesus used this illustration of the grapevine and the branches. ಇಲ್ಲಿ ನಾವು ನೋಡ್ತೇವೆ ದ್ರಾಕ್ಷಿಯ ಬಳ್ಳಿಗಳನ್ನ ಯೇಸು ಸ್ವಾಮಿ ಉದಾಹರಣೆಯಾಗಿ ತೋರಿಸಿ ಹೇಳಿರುವಂತ, just almost similar to that. He is the first fruit, but we are also there attached to be fruitful, and we are going to be harvested same, because he has already done and demonstrated the possibility of resurrection. ಆ ಒಂದು ಪ್ರಥಮ ಫಲ ಅಂತ ನಾವಿಲ್ಲಿ ಹೇಳುವಾಗ, ಆತನ ಒಂದು ಬೆಳೆಯಲ್ಲಿರುವಂತ ನಾವು ಸಹ ಬೆಳೆಗಳಾಗಿರುವುದರ ನಿಮಿತ್ತ ಆತನು ಅದರಲ್ಲಿ ಮೊದಲನೇ ಪ್ರಥಮ ಫಲವಾಗಿ ಸಮರ್ಪಿಸಲ್ಪಟ್ಟಿರುವುದರಿಂದ ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ. Verse 21 says, for as by a man came death, by a man has come also resurrection of the dead. ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. For as in Adam all die, so also in Christ shall all be made alive. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದ್ರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. So for those who are dying, Adam is their ancestor. ಇಲ್ಲಿ ನಾವು ನೋಡ್ತೇವೆ, ಸಾಯುವಂತವರಿಗೆ ಹಿರಿಯನು ಆದಾಮನು. He is their ancestor, ಪೂರ್ವಜನು ಆತನು ಆಗಿದ್ದಾನೆ, ಆದಾಮನು. But for those who are going to be resurrected, Jesus Christ is our ancestor. ಆದ್ರೆ ಯಾರು ಪುನರುತ್ಥಾನವಾಗಿ ಎದ್ದು ಬರ್ಲಿಕ್ಕಿದ್ದಾರೋ ಅವರಿಗಾಗಿ ಆತನೇ ನಮ್ಮ ಪೂರ್ವಜ. ಆತನ ನಮ್ಮ ಪೂರ್ವಜ. And also one more important thing, notice this, for as in Adam, verse 22, for as in Adam all die, so also in
Christ shall all be made alive. ಇಲ್ಲಿ ನೋಡ್ರಿ 22ನೇ ವಚನವನ್ನ ನೋಡುವಾಗ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದ್ರು ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. We must notice this all, this word all. ಈ ವಾಕ್ಯ ಭಾಗವನ್ನ ಸ್ವಲ್ಪ ಗಮನಿಸಿರಿ. As in Adam all. ಆದಾಮನಲ್ಲಿ ಯಾವ ರೀತಿ ಎಲ್ಲರೂ. This all means the whole world. ಈ ಎಲ್ಲರೂ ಅನ್ನುವಂತ ಶಬ್ದವನ್ನ ತೆಗೆದುಕೊಳ್ಳುವಾಗ ಇಡೀ ವಿಶ್ವವಾಗಿದೆ. So the whole world dies because of Adam and in Adam. ಆದಾಮನ ವಿಷಯದ ಕುರಿತು ನಾವು ನೋಡ್ತೇವೆ ಎಲ್ಲರೂ ಸಾಯುವಂತವರಾದ್ರು. And an interesting important thing with regard to the second all, that is so also in Christ shall all be made alive. ಆದ್ರೆ ಎರಡನೇದು ಎಲ್ಲರೂ ಅಂತ ಅನ್ನುವಂತ ಶಬ್ದದಲ್ಲಿ ಉಪಯೋಗಿಸುವ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿಸುವವರಾದ್ರು. Please remember this word, in Christ shall all be made alive. ಕ್ರಿಸ್ತ ಸಂಬಂಧದಿಂದ ಎಲ್ಲರೂ ಜೀವಿಸುವವರಾಗುವರು ಅನ್ನುವಂತ ಶಬ್ದ ನೋಡಿ. In Christ ಕ್ರಿಸ್ತನಲ್ಲಿ shall be made alive. ಕ್ರಿಸ್ತನಲ್ಲಿ ಎಲ್ಲರೂ ಜೀವಿಸುವವರಾದ್ರು. All. ಎಲ್ಲರೂ. All. ಎಲ್ಲರೂ. If you are in Christ, ನೀನು ಕ್ರಿಸ್ತನಲ್ಲಿದ್ದಲ್ಲಿ, if you are in Christ, ನೀನು ಕ್ರಿಸ್ತನಲ್ಲಿದ್ದಲ್ಲಿ, the possibility of you also being raised is there. ಸಾಧ್ಯತೆ ಉಂಟು ನೀನು ಸಹ ಆ ಒಂದು ವಿಷಯದ ಕುರಿತು ಎಲ್ಲರೂ ಅನ್ನುವಂತ ವಿಷಯದಲ್ಲಿ ನೀನು ಸಹ ಎಬ್ಬಿಸಲ್ಪಡುವುದಕ್ಕೆ ಸಾಧ್ಯತೆ ಉಂಟು. So here in this passage Paul is emphasizing this important principle of bodily resurrection. ಇಲ್ಲಿ ಪೌಲನು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ದೈಹಿಕವಾಗಿ ಎದ್ದು ಬರುವಂತ ಪುನರುತ್ಥಾನವಾಗಿ ಎದ್ದು ಬರುವಂತ ವಿಷಯದ ಕುರಿತು ಇಲ್ಲಿ ತಿಳಿಸ್ತಾ ಇದ್ದಾನೆ. I want you to think about this. ಇದನ್ನ ಸ್ವಲ್ಪ ಯೋಚಿಸಬೇಕಂತ ನಾನು ಬಯಸ್ತೇನೆ. The importance of this very important principle that we came across here. ಇಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತಹ ತತ್ವವನ್ನ ನಾವು ಇಲ್ಲಿ ಗಮನಿಸ್ತಾ ಇರುವಂತ ಇದನ್ನ ಗಮನಿಸೋಣ. When Paul said that Christ has been raised from the dead, the first fruit of those who have fallen asleep. ಸತ್ತು ಹೋಗಿರುವಂತವರಲ್ಲಿ ಆದ್ರೆ the first verse 20. 20ನೇ ವಚನದಲ್ಲಿ ಕ್ರಿಸ್ತನ ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಆತನೇ ಪ್ರಥಮ ಫಲನಾದನು. You see, roughly every mango season, ಈ ಒಂದು ಮಾವಿನ ಹಣ್ಣಿನ ಸಮಯದಲ್ಲಿ ಸೀಸನ್ ನಲ್ಲಿ usually we get one box of mango from a family. ಕುಟುಂಬದಿಂದ ನಾವು ಸಾಮಾನ್ಯವಾಗಿ ಪ್ರತಿ ಸಾರಿ one family sends to us a mango box. ಒಂದು ಕುಟುಂಬ ನಮಗೆ ಈ ಒಂದು ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಮಾವಿನ ಹಣ್ಣಿನ ಒಂದು ಬಾಕ್ಸ್ ಅನ್ನ ಪ್ರತಿ ಸಾರಿ ಕಳಿಸ್ಕೊಡ್ತದೆ. They have a mango orchard. ಯಾಕಂದ್ರೆ ಅವ್ರಿಗೆ ಒಂದು ಮಾವಿನ ಹಣ್ಣಿನ ತೋಟವಿದೆ ಅವರು. So they usually send, possibly that is the first fruit. ಯಾಕಂದ್ರೆ ಅವರು ಸಾಮಾನ್ಯವಾಗಿ ಕಳಿಸುವಂತದ್ದು ಅದು ಫಸ್ಟ್ ಅವರು ಬೆಳೆದ ನಂತರ ಮೊದಲೇದಾಗಿ ನಮಗೆ ಕೊಟ್ಟು ಕಳಿಸ್ತಾರೆ. Possibly this is also a sample of all the mangoes that are there in their orchard. ಅವರು ಒಂದು ತೋಟದಲ್ಲಿ ಬೆಳೆಸಿರುವಂತ ಬೆಳೆಯಲ್ಲಿ ಎಲ್ಲ ಒಂದು ಮಾವಿನ ಹಣ್ಣಿನ ಒಂದು ಸ್ಯಾಂಪಲ್ ಅಂತೆ ಇವರು ಅದನ್ನ ಆ ಒಂದು ವಿಧದಲ್ಲಿ ಕೊಟ್ಟು ಕಳಿಸ್ತಾರೆ. It's actually represents a big load of mangoes that are to be sold to the contractors. ಅಲ್ಲಿಗೆ ಅದರ ನಂತರ ಅದನ್ನ ಬೇರೆಯವರಿಗೆ ಮಾರುವುದಕ್ಕಾಗಿ ಇರುವಂತಹ ಅಲ್ಲಿ ಅದನ್ನು ಒಂದು ಕೊಟ್ಟಿರುವಂತ ಮಾವಿನ ಹಣ್ಣು ಅದು ಬೇರೆ ಇತರ ಎಲ್ಲ ಹಣ್ಣುಗಳನ್ನ ಪ್ರತಿನಿಧಿಸುವಂತ ರೀತಿಯೊಳಗಿರುವಂತದ್ದು. Jesus' resurrection is the sample of your and my resurrection. ನಿನ್ನ ಒಂದು ನನ್ನ ಪುನರುತ್ಥಾನಕ್ಕಾಗಿ ಯೇಸು ಸ್ವಾಮಿಯ ಒಂದು ಆತನ ಪುನರುತ್ಥಾನವು ಅದು ಒಂದು ಪ್ರತಿನಿಧಿಸುವಂತ ರೀತಿಯಲ್ಲಿ ಇರುವಂತದ್ದಾಗಿದೆ. You and I are the part of the same crop. ನೀನು ನಾನು ಅದೇ ಬೆಳೆಯ ಫಲಗಳು ಅದೇ ಬೆಳೆಯು ನಾನು ನೀನು ಆಗಿದ್ದೇವೆ. So because we are of the same crop, ನಾನು ನೀನು ಒಂದೇ ಬೆಳೆ ಆಗಿರುವ ನಿಮಿತ್ತದಿಂದ, because of the power of resurrection that is in and in us through Christ, ಪುನರುತ್ಥಾನದ ಶಕ್ತಿ ನಮ್ಮ ಮೂಲಕ ಕ್ರಿಸ್ತನ ನಿಮಿತ್ತ ನಾವು ಹೊಂದಿರುವುದರ ನಿಮಿತ್ತ, when we pray, when we pray for the deliverance, when we pray for sickness to be gone, when we pray for salvation, it is the glimpses of the first fruit and his victory and the kingdom of God. ಯಾವಾಗ ನಾವು ಸೌಖ್ಯತೆಗಾಗಿಯೂ ನಾವು ಪ್ರಾರ್ಥಿಸುವಂತ ಸಂದರ್ಭದಲ್ಲಿ, ರಕ್ಷಣೆಗಾಗಿ ಪ್ರಾರ್ಥಿಸುವ ಸಂದರ್ಭದಲ್ಲಿ, ಬಿಡುಗಡೆಗಾಗಿ ಪ್ರಾರ್ಥಿಸುವ ಸಂದರ್ಭದಲ್ಲಿ ದೇವರು ತನ್ನ ಕೆಲಸವನ್ನ ಮಾಡ್ತಾನೆ. ಯಾಕಂದ್ರೆ ಆ ಪುನರುತ್ಥಾನದ ಶಕ್ತಿಯ ಒಂದು ಪ್ರತಿನಿಧಿಸುವಂತ ಆ ಒಂದು ಬಲವನ್ನ ನಾವು ಈ
ಸಮಯದಲ್ಲಿನೂ ಸಹ ನಾವು ನೋಡ್ಲಿಕ್ಕೆ ಸಾಧ್ಯ Within ಆಗ್ತದೆ. us, thy kingdom come. You know, that possibility of the kingdom was demonstrated by Christ, and even as we, the followers, operate in that, deliverance and healing, all this happens because Jesus is the sample, the first fruit of what God can do. ಆ ಪ್ರಥಮ ಫಲನಾಗಿರುವಂತ ಕ್ರಿಸ್ತನನ್ನ ನಾವು ಪ್ರತಿನಿಧಿಸ್ತಾ ಇರುವಂತ ರೀತಿ ಒಳಗೆ ನಾವು ಮಾಡುವಂತ ಪ್ರತಿ ಕಾರ್ಯದಲ್ಲಿ ಆ ಒಂದು ಕೃತ್ಯಗಳಲ್ಲಿ ಆತನ ಶಕ್ತಿಯನ್ನ ನಾವು ತೋರಿಸ್ಲಿಕ್ಕೆ ಅದರ ನಿಮಿತ್ತ ಸಾಧ್ಯವಾಗಿದೆ. Some do not belong to the first fruit batch. ಕೆಲವೊಂದು ಪ್ರಥಮ ಫಲಕ್ಕೆ ಆ ಒಂದು ಗುಂಪಿಗೆ ಸೇರದವರು. You are watching today. ಈ ದಿನ ನೀನು ನೋಡ್ತಾ ಇದ್ದೀರಿ. You know that you have not had fellowship with Jesus. You are not attached to the vine. You are disconnected. In fact, you are not the first fruit. You have become the rotten fruit. ಇಲ್ಲಿ ನಾವು ಗಮನಿಸ್ತಾ ಇರುವಂತೆ, ನೀನು ನೋಡ್ತಾ ಇರುವಂತೆ, ನೀನು ಆ ಕ್ರಿಸ್ತನೊಟ್ಟಿಗೆ ಆ ಒಂದು ಬಳ್ಳಿಯೊಟ್ಟಿಗೆ ನೀನು ಸೇರದೇ ಇರುವಂತ ವ್ಯಕ್ತಿನೂ ಸಹ ನೀನು ಆಗಿರ್ಬೋದು, ಫಲ ಕೊಡಲಾರ್ದಿರುವಂತ ರೀತಿಯಲ್ಲಿ. Watch out. ಎಚ್ಚರವಾಗಿರಿ. Any time, ಯಾವುದೇ ಸಮಯ we are going to be lifted up. ನಾವು ಮೇಲೆತ್ತಲ್ಪಡುವಂತ ಸಾಧ್ಯತೆ ಉಂಟು. Because this is the period of resurrection. ಯಾಕಂದ್ರೆ ಇದು ಸಮಯ ಪುನರುತ್ಥಾನದ ಸಮಯ. The resurrection of Jesus Christ and the resurrection of the believers. We are living in between that period. ಯೇಸು ಕ್ರಿಸ್ತನ ಪುನರುತ್ಥಾನ, ವಿಶ್ವಾಸಿಗಳ ಪುನರುತ್ಥಾನ, ಇವೆರಡುಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Any time the harvest can be taken off. ಯಾವುದೇ ಸಮಯದಲ್ಲಿ ಬೆಳೆ ಕೊಯ್ಯಲ್ಪಡುತ್ತದೆ. So look at what is happening in the world today. ಈ ದಿನ ಲೋಕದಲ್ಲಿ ನೋಡು ಏನ್ ನಡೀತಾ ಇದೆ. Look at what is happening in your neighborhood today. ಅಕ್ಕಪಕ್ಕದಲ್ಲಿ ನೋಡುವಾಗ ಏನನ್ನು ಜರುಗ್ತಾ ಇದೆ ಅನ್ನೋದನ್ನು ನೋಡ್ರಿ. Fear of death. ಓ ಮರಣದ ಭಯ. What will happen after death? ಓ ಮರಣದ ನಂತರ ಏನಾಗ್ತದೆ. Jesus gives us the assurance that as the first fruit we all belong to the same crop, and we are going to be lifted up as he is going to come and take us home. ಆದ್ರೆ ಯೇಸು ಸ್ವಾಮಿಯ ನಿಮಿತ್ತದಿಂದ ಆತನು ಪ್ರಥಮ ಫಲನು, ಆ ಫಲದ ಬೆಳೆಯಲ್ಲಿರುವಂತ ಬೆಳೆಗಳು ನಾವು ಸಹವಾಗಿದ್ದೇವೆ. ಒಂದು ಸಮಯ ಬರುವಾಗ ಎತ್ತಲ್ಪಡುವಾಗ ಆ ಬೆಳೆಯೊಟ್ಟಿಗೆ ನಾವು ಸಹ ಎತ್ತಲ್ಪಡ್ತೇವೆ. Verse 23 in 1 Corinthians chapter 15 and verse 23. ಮೊದಲೇ ಕೊರಿಂಥ 15:23ನೇ ವಚನ. But each in his own order, Christ the first fruits, then at his coming those who belong to Christ. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. Notice this word, but each in his own order. ಅಲ್ಲಿ ಗಮನಿಸ್ರಿ, ಅಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವವನು. Paul is talking about an order of resurrection. ಪುನರುತ್ಥಾನದ ಹಂತಗಳು ಅಥವಾ ತರಗತಿಗಳನ್ನ ಇಲ್ಲಿ ಪೌಲನು ವಿವರಿಸಿ ತಿಳಿಸ್ತಾ ಇದ್ದಾನೆ. Okay, Christ is the first fruit. ಕ್ರಿಸ್ತನು ಪ್ರಥಮ ಫಲ. But those who are in Christ will become the full harvest of the first fruit. ನಾವು ಕ್ರಿಸ್ತನಲ್ಲಿರುವುದಾಗಿದ್ದಲ್ಲಿ ಆ ಒಂದು ಪ್ರಥಮ ಫಲದ ನಿಮಿತ್ತದಿಂದ ಎಲ್ಲಾ ಆ ಫಲದ ಅದೇ ತೋಟದ ಒಂದು ಬೇರೆ ಬೆಳೆ ಆಗಿರುವುದರಿಂದ ನಾವು ಸಹ ಎತ್ತಲ್ಪಡುವಂತದ್ದು ಆಗಿದ್ದೇವೆ. So when Jesus is coming back, ಯೇಸು ಸ್ವಾಮಿ ತಿರುಗಿ ಬರುವಾಗ, when he is coming back we do not know. ಯಾವಾಗ ಬರ್ತಾನೆ ನಮ್ಗೆ ಗೊತ್ತಿಲ್ಲ. Jesus does not tell us when he is coming back. ಯೇಸು ಯಾವಾಗ ಬರ್ತಾನೆ ಅನ್ನೋದನ್ನ ಆತನು ಹೇಳಿಲ್ಲ. But the harvest of all believers, or the rapture of all believers, when it is going to happen is not told. ಎಲ್ಲ ವಿಶ್ವಾಸಿಗಳ ಎತ್ತಲ್ಪಡುವಿಕೆ ಯಾವ ಸಮಯದಲ್ಲಿ ಆಗ್ಲಿಕ್ಕಿದೆ ಅನ್ನುವುದಂತೂ ಗೊತ್ತಿಲ್ಲ. But for sure Bible talks of an order of resurrection. ಆದ್ರೆ ಸ್ಪಷ್ಟವಾಗಿ ಬೈಬಲ್ ಇಲ್ಲಿ ಹೇಳ್ತಾ ಇದೆ, ಪ್ರತಿಯೊಬ್ಬೊಬ್ಬನ ತರಗತಿ ಅನ್ನುವಂತ ರೀತಿ ವಾಕ್ಯ ಉಪಯೋಗಿಸಲ್ಪಟ್ಟಿರುವಂತದ್ದು. So it's in an order resurrection is going to happen. ಪುನರುತ್ಥಾನದ ಒಂದು ಹಂತಗಳು ಅಲ್ಲಿ ನಾವು ಗಮನಿಸ್ತೇವೆ. So harvest will not be all at once. ಈ ಒಂದು ಕೊಯ್ಯಲ್ಪಡುವಂತದ್ದು ಅಂತ ಹೇಳುವಾಗ ಒಂದೇ ಸಮಯದಲ್ಲಿ ಎಲ್ಲ ಕೊಯ್ಯಲ್ಪಟ್ಟು ಬಿಡ್ತದೆ ಅಂತಲ್ಲ. It will have its own sequence and order. ಅದು ಒಂದು ಹಂತದ ಉಪಾಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಅದರದೇ ಆಗಿರುವಂತ ವಿಧಾನದಲ್ಲಿ ಆಗ್ತದೆ. Scripture is, notice those words, order. ಅಲ್ಲಿ ನಾವು ಗಮನಿಸ್ರಿ, ತರಗತಿಯಲ್ಲಿ ಇರುವಂತ ಒಂದು ಹಂತ, order, ತರಗತಿ ಹಂತ. Please remember
God is a God of order. ದೇವರು ಕ್ರಮದ ದೇವರಾಗಿದ್ದಾನೆ. So God is a God of order. ದೇವರು ಕ್ರಮದ ದೇವರಾಗಿದ್ದಾನೆ. See, notice this very important word, order of resurrection. ಆ ಒಂದು ಕ್ರಮದ ಒಂದು ಪುನರುತ್ಥಾನ ಅಂತ ಹೇಳುವಾಗ ತರಗತಿಯ ಪುನರುತ್ಥಾನ ಅಂತ ನಾವಿಲ್ಲಿ ಗಮನಿಸ್ತೇವೆ. The first one, ಮೊದಲನೇದಾಗಿ the resurrection of the church. ಸಭೆಯ ಪುನರುತ್ಥಾನ. It's the initial, it will be the resurrection of the church, or basically those who believe and have faith in Jesus Christ from the time of Pentecost to the time of rapture. ಇಲ್ಲಿ ನಾವು ಗಮನಿಸುವಾಗ ಸಭೆಯ ಪುನರುತ್ಥಾನ ಅಂತ ಹೇಳುವಾಗ ಕ್ರಿಸ್ತನನ್ನು ನಂಬಿರುವಂತಹ ಸಭೆ ಆಗಿರ್ತದೆ. ಪುನರುತ್ಥಾನ ಹೊಂದಿದ ಈ ಒಂದು ಪಂಚಾಶತ್ತಮ ದಿನದಿಂದ ಹಿಡಿದು ಪುನರುತ್ಥಾನವಾಗಿ ಹೋಗುವಂತ ಸಮಯದವರೆಗಿರುವಂತದ್ದು. So very important thing, that's the first batch. ಮೊದಲನೇ ಬಹಳ ಪ್ರಾಮುಖ್ಯವಾಗಿರುವಂತದ್ದು, ಇದು ಮೊದಲನೇ ಒಂದು ಬ್ಯಾಚ್ So ಆಗಿರುವಂತದ್ದು. if you are a follower of Jesus, ನೀನು ಯೇಸು ಕ್ರಿಸ್ತನ ಹಿಂಬಾಲಕನಾಗಿದ್ದಲ್ಲಿ, you are part of God's family, ನೀನು ದೇವರ ಕುಟುಂಬದ ಸದಸ್ಯನಾಗಿದ್ದಲ್ಲಿ, we can expect us to be raptured anytime. ನೀನು ಯಾವುದೇ ಸಮಯದಲ್ಲಿ ಎತ್ತಲ್ಪಡುವುದಕ್ಕೆ ಸಾಧ್ಯತೆ ಉಂಟು. In 1 Thessalonians chapter 4 verse 16 we read about this. ಮೊದಲೇ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ವಚನದಲ್ಲಿ ನಾವು ಗಮನಿಸ್ತೇವೆ. 4:16ರಲ್ಲಿ The second resurrection ಎರಡನೇ ಒಂದು ಪುನರುತ್ಥಾನ is about the tribulation period. ಉಪದ್ರವದ ಕಾಲ ಅಂತ ನಾವು ನೋಡ್ತೇವೆ. This will be resurrection of the tribulation saints. ಅಲ್ಲಿ ನಾವು ನೋಡ್ತೇವೆ ಉಪದ್ರವ ಕಾಲ ಅಂತ ಹೇಳುವಾಗ, ಇಲ್ಲಿ ಗಮನಿಸುವಾಗ ಭಕ್ತರ ಒಂದು ಉಪದ್ರವದ ಸಮಯದಲ್ಲಿ ಇರುವಂತದ್ದು ವಿಷಯದ ಕುರಿತು ಗಮನಿಸ್ತೇವೆ. Many will come to Christ during the tribulation ಈ period. ಉಪದ್ರವದ ಕಾಲದ ಸಮಯದಲ್ಲಿ ಅನೇಕರು ಕ್ರಿಸ್ತನನ್ನ ಬಳಿಗೆ ಬರುವುದಕ್ಕೆ ಸಾಧ್ಯತೆ ಆಗ್ತದೆ. During the tribulation period, which is of 7 years of unimaginable horror. ಈ ಒಂದು ಉಪದ್ರವ ಕಾಲ ಅಂತ ಹೇಳುವಾಗ 7 ವರ್ಷ ಅತಿ ಭಯಂಕರವಾಗಿರುವಂತ ವರ್ಷದಂತೆ ಇದಿರುತ್ತದೆ. So unimaginable horror. ಅದನ್ನು ಯೋಚಿಸುವುದಕ್ಕೂ ಸಹ ಸಾಧ್ಯವಾಗಲಾರದಷ್ಟು. Some will turn to God that time. ಅಂತ ಸಮಯದಲ್ಲಿ ಕೆಲವೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ತಾರೆ. That is the second batch of resurrection. ಈ ಪುನರುತ್ಥಾನದ ಎರಡನೆಯ ಒಂದು ಬ್ಯಾಚಿನ ಜನರು ಎತ್ತಲ್ಪಡುವಂತ ಸಮಯ ಇದು. The third one is the resurrection of the Old Testament saints. ಮೂರನೇದಾಗಿ ಹಳೆ ಒಡಂಬಡಿಕೆಯ ಭಕ್ತರ ಪುನರುತ್ಥಾನದ ಹಂತವನ್ನು ನಾವು ಗಮನಿಸ್ತೇವೆ. Which some scholars say that possibly it will happen along with the tribulation period saints. ಇಲ್ಲಿ ಕೆಲವೊಬ್ಬರು ಹೇಳ್ತಾರೆ ಇದನ್ನ ಹಳೆ ಒಡಂಬಡಿಕೆಯ ಭಕ್ತರ ಪುನರುತ್ಥಾನವೂ ಸಹ ಈ ಒಂದು ಉಪದ್ರವದ ಕಾಲದ ಸಮಯದಲ್ಲಿ ಎತ್ತಲ್ಪಡುವಂತ ಸಮಯದಲ್ಲಿ ಇವರು ಸಹ ಇದು ಎತ್ತಲ್ಪಡುವಂತ ಕೆಲಸ ನಡೀತದೆ ಅಂತ ಹೇಳ್ತಾರೆ. The fourth resurrection, ನಾಲ್ಕನೇದಾಗಿರುವಂತ ಪುನರುತ್ಥಾನ, is the millennial kingdom when Christ is going to rule for 1000 years. ಈ ಒಂದು 1000 ವರ್ಷದ ಆಳ್ವಿಕೆ ಕ್ರಿಸ್ತನು ಮಾಡುವಂತ ಸಮಯದ ವಿಷಯದ ಕುರಿತಾಗಿರುವಂತ 1000 ವರ್ಷದ ಪರಿಪಾಲನೆ. And those who die during that time, ಆ ಸಮಯದಲ್ಲಿ ತೀರಿ ಹೋದಂತವರು, they may be raised as soon as they die. ಅವರು ಎಷ್ಟು ಬೇಗನೆ ಸತ್ತು ಹೋಗ್ತಾರೆ ಅಷ್ಟೇ ಬೇಗನೆ ಎದ್ದಲ್ಪಡುವಂತ ಸಾಧ್ಯತೆ ಆಗ್ತದೆ. Burial may not be necessary also. ಅಂತ ಸಂದರ್ಭದಲ್ಲಿ ಹೂ ನೀಡುವಂತ ಅವಶ್ಯಕತೆನೇ ಬರುವುದಿಲ್ಲ. So that is the fourth resurrection which happens during the millennial kingdom. ಇಲ್ಲಿ ಈ ಒಂದು 1000 ವರ್ಷದ ಪರಿಪಾಲನೆ ಸಮಯದಲ್ಲಿ ಆಗುವಂತ 4ನೇ ಒಂದು ಸಮಯ ಪುನರುತ್ಥಾನವಾಗಿ ಬರುವಂತ. But the last resurrection, ಕೊನೆಯ ಒಂದು ಪುನರುತ್ಥಾನ, the fifth resurrection, 5ನೆಯ ಒಂದು ಪುನರುತ್ಥಾನ ಅಂತ ನಾವು ನೋಡುವಾಗ, it will be that of all the sinners, all the evildoers of the world from creation. ಆ ಸೃಷ್ಟಿಯ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಇರುವಂತ ಎಲ್ಲಾ ಪಾಪದ ಕೃತ್ಯಗಳಲ್ಲಿ, ಎಲ್ಲಾ ನೀಚ ಕೃತ್ಯಗಳಲ್ಲಿ ತೊಡಗಿರುವಂತ ಒಂದು ಗುಂಪು. They will be raised for eternal punishment at the end of Christ's 1000-year rule. 1000 ಪರಿಪಾಲನೆ ವರ್ಷದ ನಂತರ, ಯೇಸು ಕ್ರಿಸ್ತನ ಪರಿಪಾಲನೆ ವರ್ಷದ ನಂತರ ಇಲ್ಲಿ ಪಾಪದ ಕೃತ್ಯದಲ್ಲಿ ಮಾಡಿರುವಂತ ಜನರು ಎದ್ದೇಳುವಂತ ಸಮಯ ಬರ್ತದೆ. ಆ ಸಮಯದಲ್ಲಿ this is called the great white throne judgment. ಅದನ್ನ ನಾವು ಬಿಳಿ ಸಿಂಹಾಸನದ ಒಂದು ಸಮಯ ಅಂತ ಹೇಳಿ ಅಲ್ಲಿ ಗಮನಿಸ್ತೇವೆ. So great white throne judgment, ಅಲ್ಲಿ ಬಿಳಿ ಸಿಂಹಾಸನದ ಒಂದು ನ್ಯಾಯ ತೀರ್ಪು. see, please remember, God is a God of order. ದೇವರು ಕ್ರಮದ ದೇವರು.
Now we see about the order in which vaccine is being given. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ಕ್ರಮದಲ್ಲಿ ವ್ಯಾಕ್ಸಿನ್ ಅನ್ನು ಈ ದಿನಗಳಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು. First they gave to all the frontline healthcare workers. ಮೊದಲು ಫ್ರಂಟ್ ಲೈನ್ ನಲ್ಲಿ ಕೆಲಸ ಮಾಡುವಂತ ಎಲ್ಲಾ ಆರೋಗ್ಯದಲ್ಲಿರುವ ಆರೋಗ್ಯದ ಒಂದು Then to the senior citizens. ಅದರ ನಂತರ ಹಿರಿಯ ಒಂದು ಜನರಿಗೆ, Afterwards all those above 45. 45 ವರ್ಷದ ಮೇಲ್ಪಟ್ಟಂತ ಜನರಿಗೆ ನಂತರ ಕೊಟ್ಟರು. And then now we know now from May 1st onwards it's about everyone who is above 18 years to take the vaccine. ಮೇ ಮೊದಲನೇ ಒಂದು ಮೇ ತಿಂಗಳಿಂದ ನಂತರ ಎಲ್ಲರಿಗೂ ಸಹ ಇದು ವ್ಯಾಕ್ಸಿನ್ ಕೊಡಲ್ಪಡ್ತದೆ, 18 ವರ್ಷದ ಮೇಲ್ಪಟ್ಟಂತವರಿಗೆ ಅಂತ ಇದೆ ಈಗ. This order helps in being organized well. ಈ ಒಂದು ರೀತಿಯಾಗಿರುವಂತ ಕ್ರಮಗಳನ್ನ ನಾವು ನೋಡುವಾಗ ಸರಿಯಾದ ರೀತಿಯಲ್ಲಿ ಅದನ್ನ ಸಿದ್ಧಪಡಿಸಿ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯ ಆಗ್ತದೆ. Remember in the school also, after the school prayer, ಇದನ್ನ ನೆನಪಿಸಿಕೊಡ್ರಿ, ಸ್ಕೂಲ್ ನಲ್ಲಿ ಸಹ ನಮ್ಮ ಸ್ಕೂಲ್ ನಲ್ಲಿ ಪ್ರಾರ್ಥನೆ ಆದ ನಂತರ after school prayer all of you rush to the class. ನೀವೆಲ್ಲರೂ ಆ ಒಂದು ಕ್ಲಾಸ್ಗಳಿಗೆ ಹೋಗ್ತಿದ್ರಿ? No, all of you go one class after the other, one line after the other. Do you remember that order? ಎಲ್ಲಾರು ಒಂದೇ ಸಮನೆ ಹೋಗ್ತಿದ್ರಿ? ಇಲ್ಲ, ಯಾಕಂತಂದ್ರೆ ಅದು ಒಬ್ಬರನ್ನ ಹಿಂದೆ ಇನ್ನೊಬ್ಬರು, ಒಬ್ಬರ ಹಿಂದೆ ಇನ್ನೊಬ್ಬರು ಕ್ರಮವಾದ ರೀತಿಯಲ್ಲಿ ಕ್ಲಾಸ್ಗೆ ಹೋಗ್ತಾ ಇದ್ರು. So even resurrection is going to be done in an orderly way. God is going to work it out, has worked it out in an orderly way. ಪುನರುತ್ಥಾನವೂ ಸಹ ಅದೇ ರೀತಿಯಲ್ಲಿ ಕ್ರಮದ ಉಪಾದಿಯಲ್ಲಿ ಒಂದರ ನಂತರ ಒಂದು ಆಗುವಂತ ಕಾರ್ಯವನ್ನು. First batch, the first sample is Jesus. ಮೊದಲನೇ ಒಂದು ಪ್ರತಿನಿಧಿಸುವಂತ ಫಲದಂತಿರುವಂತವನು ಯೇಸು ಸ್ವಾಮಿ. And then we see all the believers. ಅದರ ನಂತರ ಎಲ್ಲ ಆತನ ನಂಬಿರುವಂತ ವಿಶ್ವಾಸಿಗಳು. And then the tribulation period saints. ಅದರ ನಂತರ ನಾವು ಉಪದ್ರವದ ಕಾಲದಲ್ಲಿರುವಂತಹ ಭಕ್ತರು. And then we see the Bible talks of the Old Testament saints. ಅದರ ನಂತರ ಹಳೆ ಒಡಂಬಡಿಕೆಯಲ್ಲಿರುವಂತ ಭಕ್ತರನ್ನ ನೋಡ್ತೇವೆ. And then those who come, those who die during the millennial reign of Jesus. ಯೇಸು ಸ್ವಾಮಿಯ 1000 ವರ್ಷದ ಪರಿಪಾಲನೆಯ ಸಮಯದಲ್ಲಿ ಸತ್ತಂತ ಜನರನ್ನು ವಿಷಯದ ಕುರಿತು ಆ ಸಮಯದಲ್ಲಿ ನೋಡ್ತೇವೆ. Finally the resurrection of the total human race which has lived in sin. ಅದರ ನಂತರ ಕೊನೆಯದಾಗಿ ಎಲ್ಲವೂ ಪಾಪದಲ್ಲಿ ಸತ್ತು ಹೋದಂತವರು ಕೊನೆಯದಾಗಿ ಎಬ್ಬಿಸಲ್ ಪುನರುತ್ಥಾನವಾಗುವುದನ್ನು So ನಾವು when ನೋಡ್ತೇವೆ. some of us are getting scared of what is happening in the world today. ಈ ದಿನಗಳಲ್ಲಿ ಲೋಕದಲ್ಲಿ ಏನಾಗ್ತಿದೆ ಅನ್ನೋದನ್ನು ಗಮನಿಸುವಾಗ ಕೆಲವೊಬ್ಬರು ನೀವು ಭಯದಲ್ಲಿದ್ದೀರಿ. Everything is disorganized. ಎಲ್ಲವೂ ಸಹ ಅಕ್ರಮದಂತೆ ಇದೆ, ಸರಿಯಾದ ಕ್ರಮ ಇಲ್ಲ. What is happening? ಏನ್ ನಡೀತಾ ಇದೆ? What will happen? ಏನಾಗ್ತದೆ? Please remember, God has a timetable. ದೇವರಿಗೆ ಒಂದು ಸಮಯ ಇದೆ. He has worked out a timetable. ಟೈಮ್ ಟೇಬಲ್ ಪ್ರಕಾರ ದೇವರು ಕೆಲಸ ಮಾಡ್ತಾನೆ. He is not confused. Why this corona came? What will happen? No. God has a timetable. ಕೊರೋನಾ ಬಂತು, ಮುಂದೆ ಏನಾಗ್ತದೆ, ಹಾಗೆ ಹೀಗೆ ಅಂತಂತಿಲ್ಲ. ಆದ್ರೆ ದೇವರ ಬಗ್ಗೆ ವಿಷಯದಲ್ಲಿ ಬರುವಾಗ ಆತನಿಗೆ ಒಂದು ಟೈಮ್ ಟೇಬಲ್ ಇದೆ. Genesis chapter 1 tells us how God worked out creation itself according to a timetable. ಆದಿ ಕಾಂಡವನ್ನು ನಾವು ಗಮನಿಸುವುದಾಗಿದ್ದಲ್ಲಿ ಪ್ರತಿಯೊಂದು ಸಂಗತಿಗಳನ್ನ ಕ್ರಮವಾದ ರೀತಿಯಲ್ಲಿ ಸಮಯಕ್ಕೆ ಅನುಸಾರವಾಗಿ ಮಾಡಿದನೆಂಬುದನ್ನು ನಾವು ನೋಡ್ತೇವೆ. You and I may be looking at the world today as if it is very confused and in a mess, but don't worry, God has worked it out. Everything is in order. ನೀನು ನಾನು ನೋಡುವಾಗ ಲೋಕದಲ್ಲಿ ಅಸ್ತವ್ಯಸ್ತ ಈಗೇನಾಗ್ತದೆ ಆ ಕ್ರಮದಂತೆ ಕಾಣಿಸ್ತಾ ಇರಬಹುದು, ಆದ್ರೆ ದೇವರು ಎಲ್ಲವನ್ನ ಕ್ರಮದ ಉಪಾಧಿ ಕೆಲಸದಲ್ಲಿ ಮಾಡ್ತಾನೆ. Watch out. There is a timetable in which God is operating. ಸಮಯದ ಅನುಸಾರವಾಗಿ ಟೈಮ್ ಟೇಬಲಿನ ಅನುಸಾರವಾಗಿ ದೇವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. A timetable helps the student to be prepared, the school to be prepared, or even the parents to be prepared. ಈ ಒಂದು ಟೈಮ್ ಟೇಬಲ್ ಅಂತ ಹೇಳುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ಸಿದ್ಧಪಡಿಸುವಂತದ್ದು, ಶಾಲೆಯಲ್ಲಿರುವಂತಹ ಶಾಲೆಯ ಒಂದು ಸಂಸ್ಥೆ ಸಿದ್ಧಪಡಿಸುವಂತದ್ದು, ತಂದೆ ತಾಯಿಯಂದರು ಸಿದ್ಧಪಡಿಸಬೇಕು, ಬಹಳ ಮುಖ್ಯ. That's how it works. When there is a timetable, when you know there is a timetable, you pack your bag. Once upon a time there was something called a school. That's what I'm telling you. So you have to pack your bag according to the timetable. ಈ ಒಂದು ಇರುವಾಗ ಈ ಟೈಮ್ ಟೇಬಲ್ನ ಆಧಾರಿತವಾಗಿ ಒಂದು ಸಮಯ ಇತ್ತು, ಮಕ್ಕಳು ಎಲ್ಲರೂ ಸ್ಕೂಲಿಗೆ ಹೋಗ್ತಾ ಇದ್ರು. ಈಗ ಬಹಳ ದಿನ ಆಯ್ತು ಹೋಗ್ಲಾರ್ದಿರುವಂತದ್ದು, ಅದರ ಮೂಲಕವಾಗಿ ಕ್ರಮದಂತೆ ಸ್ಕೂಲ್ ಹೋಗಕ್ಕೆ ಸಾಧ್ಯತೆ ಇತ್ತು. God has a plan, a timetable for this whole world. ಇಡೀ ವಿಶ್ವಕ್ಕೆ ದೇವರಿಗೆ ಒಂದು ಟೈಮ್ ಟೇಬಲ್ ಇದೆ ರೀ. And remember, are you prepared? ಆದ್ರೆ ನೆನಪಿರ್ಲಿ, ನೀನು
ಸಿದ್ಧನಾಗಿದ್ದೀಯಾ? Are you prepared? You know, the next most important event is going to be rapture. ಇದರ ನಂತರ ಬರುವಂತ ಇನ್ನೊಂದು ಸಂಗತಿ ಅಂತಂದ್ರೆ ಅದು ಎತ್ತಲ್ಪಡುವಿಕೆ ಸಮಯ ಇರ್ಬೋದು. Many young people don't want to think about death. ಆದ್ರೆ ಅನೇಕ ಯೌವನಸ್ಥರು ಸಾವಿನ ಬಗ್ಗೆ ಯೋಚಿಸಲು ಸಹ ಮನಸ್ಸು They do ಮಾಡೋದಿಲ್ಲ. not even want to think about how this world is going to come to an end. ಓ ಈ ಲೋಕವು ಹೇಗೆ ನಾಶವಾಗಿ ಮುಕ್ತಾಯಗೊಳ್ಳುತ್ತದೆ ಅನ್ನುವುದನ್ನು ಯೋಚಿಸುವುದಕ್ಕೂ ಸಮಯ Or they ಕೊಡೋದಿಲ್ಲ. think that the world as it is now will always be like this. ಓ ಈ ಲೋಕ ಈಗ ಹೇಗಿದೆಯೋ ಮುಂದಿನ ಹಾಗೆ ಇರ್ತದೆ ಅಂತ ಯೋಚಿಸ್ತಾ ಕುಳಿತು. No, my brother and my sister, the world is not going to be the same as it is. God has a timetable and He is working things according to the timetable. ಓ ಇಲ್ಲ ಸಹೋದರ ಸಹೋದರಿಯರೇ, ಲೋಕವು ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರಿಗೆ ಸಮಯ ಟೈಮ್ ಟೇಬಲ್ ಇದೆ, ಅದರ ಆಧಾರಿತವಾಗಿ ಕೆಲಸ God ಮಾಡ್ತಾರೆ. has a plan for this world. ಈ ಲೋಕಕ್ಕಾಗಿ ದೇವರಿಗೆ ಯೋಜನೆ ಇದೆ. God has a strategy for this world. ಈ ಲೋಕಕ್ಕಾಗಿ ದೇವರಿಗೆ ಒಂದು ಆಲೋಚನೆಯನ್ನು ಇದೆ. But what about you? ಆದ್ರೆ ನಿನ್ನ ಬಗ್ಗೆ ಏನು? Are you ready to fall in line with the plan that God has? ದೇವರು ಮಾಡಿರುವಂತ ಯೋಜನೆಯಲ್ಲಿ ನಿನ್ನ ಒಂದು ಜೀವಿತವು ಅದರ ಕ್ರಮದಲ್ಲಿ ಹೋಗ್ತಾ ಇದೆನಾ? Be careful. We have to stand before God to give an account of all that we are doing. ಬಹಳ ಎಚ್ಚರವಾಗಿರಬೇಕು. ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಕೃತ್ಯದ ವಿಷಯದ ಕುರಿತು ದೇವರ ಮುಂದೆ ಲೆಕ್ಕವನ್ನು ಒಪ್ಪಿಸಬೇಕು. Resurrection is going to happen. ಪುನರುತ್ಥಾನವು ಆಗೇ ಆಗ್ತದೆ. Jesus is the first fruit. ಯೇಸು ಸ್ವಾಮಿ ಪ್ರಥಮ ಫಲ. As we read further from this in verse 24 onwards, 24ನೇ ವಚನದ ನಂತರ ನಾವು ಓದ್ತಾ ಹೋಗುವಾಗ we see the aspect of restoration. ಅಲ್ಲಿ ತಿರುಗಿ ಪುನಃಸ್ಥಾಪನೆಯ ಕೆಲಸವನ್ನ ನಾವು ಅಲ್ಲಿ ಗಮನಿಸ್ತೇವೆ. Very important restoration to us. ಬಹಳ ಪ್ರಾಮುಖ್ಯವಾಗಿರುವಂತ ಪುನಃಸ್ಥಾಪನೆಯ ಕಾರ್ಯ. After Christ is resurrected, ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ದು ಬಂದ ನಂತರ He will then move to deliver the kingdom to God. ಇಲ್ಲಿ ಆ ಒಂದು ಬಿಡುಗಡೆ ಮಾಡುವುದರ ಮೂಲಕವಾಗಿ ದೇವರ ರಾಜ್ಯದ ಕಡೆ ನಡೆಸುವಂತ ಕೆಲಸ. This is towards the end of time. ಈ ಒಂದು ಕೊನೆಯ ಸಮಯ, ಮುಕ್ತಾಯದ ಸಮಯ ಇದು. It is the climax of human history. ಮನುಷ್ಯ ಕುಲದ ಮುಕ್ತಾಯದ ಸಮಯ ಇದು. When will Christ deliver the kingdom or this whole world and hand it over to God? ಯಾವಾಗ ಈ ಲೋಕವನ್ನ ಕ್ರಿಸ್ತನು ಬಿಡುಗಡೆಗೊಳಿಸಿ ತಂದೆಯಾದ ದೇವರ ಕೈಗೆ ಒಪ್ಪಿಸುವಂತ ಸಮಯ? When? ಯಾವಾಗ? Verse 24. 24ನೇ ವಚನ. 1 Corinthians 15:24. ಮೊದಲೇ ಕೊರಿಂಥ 15:24ನೇ ವಚನ. Then, notice this word then. ಆಮೇಲೆ ಅನ್ನುವಂತ ಶಬ್ದ ಇಲ್ಲಿ ಗಮನಿಸ್ರಿ. Then comes the end. ಆಮೇಲೆ ಬೇರೆ ಎಲ್ಲ when He delivers the kingdom to God the Father after destroying every rule and every authority and power. 24ನೇ ವಚನ. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನ, ಬಲವನ್ನ ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. So number 1, ಮೊದಲೇದಾಗಿ Christ must first subject all evil power and enemies under His rule of righteousness and love. ಇಲ್ಲಿ ನಾವು ಗಮನಿಸ್ತೇವೆ, ಮೊದಲೇದಾಗಿ ಎಲ್ಲಾ ದೊರೆತನ, ಎಲ್ಲಾ ಅಧಿಕಾರ, ಬಲವನ್ನ ನಿವೃತ್ತಿ ಮಾಡುವಂತ ಕೆಲಸ ಈ ಕ್ರಿಸ್ತನ ಅಧೀನತ್ವದಲ್ಲಿ ಇರುವಂತದ್ದಾಗಿರುತ್ತದೆ. All evil power, all enemies will be brought under the rule of Jesus Christ. ಯೇಸು ಕ್ರಿಸ್ತನ ಅಧಿಕಾರದ ಅಡಿಯಲ್ಲಿ ಎಲ್ಲಾ ದೊರೆತನ, ಎಲ್ಲಾ ರೀತಿಯಾಗಿರುವಂತ ಅಧಿಕಾರ ಸಂಪೂರ್ಣವಾಗಿ ಆತನ ಹತೋಟಿಗೆ ಅಲ್ಲಿ ಬರುವಂತದ್ದು. Both human and spiritual enemies, evil of both men and Satan. ಸೈತಾನನು ಇರಬಹುದು, ಮಾನವ ಕುಲದ ಒಂದು ಪಾಪದ ವಿಷಯದ ಕುರಿತಿರುವಂತ ವಿರೋಧಿ ಆಗಿರುವಂತ ರೀತಿಯಾಗಿರುವಂತ ವ್ಯಕ್ತಿಗಳಿರ್ಬೋದು. Today we see sin everywhere. ಈ ದಿನ ನಾವು ನೋಡ್ತಾ ಇದ್ದೇವೆ ಪಾಪ ಎಲ್ಲ ಕಡೆ ಇದೆ. We see evil everywhere. ಕೆಟ್ಟತನ ಎಲ್ಲ ಕಡೆ ಇದೆ. Rampant throughout the world. ಇಲ್ಲಿ ನಾವು ಗಮನಿಸ್ತಾ ಇರುವಂತೆ ಈ ವಿಶ್ವದ ಎಲ್ಲ ಕಡೆ ಇರುವಂತ ಒಂದು ಪಾಪದ ವಿಷಯ. The news that we are hearing is always bad and negative. ನಾವು ಈ ದಿನಗಳಲ್ಲಿ ಕೇಳ್ತಾ ಇರುವಂತ ಸುದ್ದಿ ಎಲ್ಲ ಕಡೆ ಬರೇ ಕೆಟ್ಟ ಸುದ್ದಿಯನ್ನು ಕೇಳ್ತಾ ಇರೋದು ಒಳ್ಳೆ ಇಲ್ಲ. What will happen to this world? What will be the future of the world? ಈ ಲೋಕಕ್ಕೆ ಏನಾಗ್ತದೆ, ಮುಂದೆ ಈ ಲೋಕಕ್ಕೆ ಭವಿಷ್ಯತ್ ಏನು? The day is coming. ಸಮಯ ಬರ್ಲಿಕ್ಕಿದೆ. Christ Himself will put
all enemies under his feet. ಯೇಸು ಸ್ವಾಮಿಯೇ ಸ್ವತಃ ಎಲ್ಲಾ ಒಂದು ವೈರಿಯ ಒಂದು ಸಾಮರ್ಥ್ಯಗಳನ್ನ ತನ್ನ ಒಂದು ಪಾದದ ಬಳಿ ಇಟ್ಟುಕೊಳ್ತಾನೆ. Please note this, verse 24 and in fact even 25. Notice this word, for he must reign until he has put all his enemies under his feet. 25ನೇ ವಚನ, ತಾನು ಎಲ್ಲಾ ವಿರೋಧಿಗಳನ್ನ ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. What is this under his feet mean? ಆತನ ಪಾದಗಳ ಕೆಳಗೆ ಅಂತಂತ ಹೇಳುವಾಗಿದ್ರ ಅರ್ಥ ಏನು? Always all thrones are high. ಯಾವಾಗಲೂ ಎಲ್ಲಾ ಸಿಂಹಾಸನಗಳು ಮೇಲ್ಗಡೆ ಇರ್ತವೆ. If you have visited the Mysore palace, ಮೈಸೂರು ಪ್ಯಾಲೇಸ್ ಗೆ ಹೋಗಿ ನೀವು ಭೇಟಿ ಕೊಟ್ಟಿದ್ರೆ, and there that throne is kept, ಅಲ್ಲಿ ಸಿಂಹಾಸನ ಅಲ್ಲಿ ಇಡಲ್ಪಟ್ಟಿದೆ. the king would sit on the throne. ಆ ಒಂದು ಸಿಂಹಾಸನದ ಮೇಲೆ ರಾಜನು ಕೂತ್ಕೊಳ್ತಾನೆ. Always he is high. ಯಾವಾಗಲೂ ರಾಜನು ಕೂತ್ಕೊಳ್ಳುವುದು ಎತ್ತರದಲ್ಲಿ. And anyone who comes to him is below him. ಯಾವಾಗ್ಲೂ ಯಾರೋ ಆ ರಾಜನ ಬಳಿಗೆ ಬಂದ್ರು ಸಹ ಅಲ್ಲಿರುವಂತವ್ರು ಆತನ ತಳಗಡೆ ಇದ್ದು ಬರಬೇಕು. Under his feet. ಆತನ ಒಂದು ಕಾಲುಗಳ ಕೆಳಗೆ ಉಪಾಧಿಯಲ್ಲಿ ಆ ಲೆವೆಲ್ ನಲ್ಲಿ ಇದ್ದು That is what it means here. ಅದೇ ಅರ್ಥ ಇದು ಕೊಡುವಂತದ್ದಾಗಿದೆ. So all evil power, all enemies works will be brought under his rule. ಎಲ್ಲಾ ವಿರೋಧಿಗಳು ತನ್ನ ಪಾದದ ಕೆಳಗೆ ಹಾಕಿಕೊಳ್ಳುವ ತನಕ ಅಂತ ನಾವು ನೋಡ್ತೇವೆ. The second thing, ಎರಡನೇ ಸಂಗತಿ, one more second thing that is going to be destroyed is in verse 26. 26ನೇ ವಚನದಲ್ಲಿ ಎರಡನೇ ಸಂಗತಿ ನಿವೃತ್ತಿ ಆಗುವಂತದ್ದು, ಕೊನೆಯಾಗುವಂತದ್ದು. The last enemy to be destroyed is death. ಕೊನೆಯ ಒಂದು ಶತ್ರು ಅದು ಯಾವ್ದಂತಂದ್ರೆ ಮರಣ. This is, we are talking about how restoration is going to happen. ಹೇಗೆ ಪುನಃಸ್ಥಾಪನೆ ನಡೀತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. At the end of the world, ವಿಶ್ವದ ಒಂದು ಸಂಪೂರ್ಣವಾಗಿ ಮುಕ್ತಾಯದ ಸಮಯ, when all evil will be destroyed, ಎಲ್ಲಾ ಕೆಟ್ಟತನವು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. all the enemies are brought under the feet of Jesus. ಯೇಸು ಕ್ರಿಸ್ತನ ಪಾದಗಳ ಕಡೆಗೆ ಎಲ್ಲಾ ವಿರೋಧತ್ವ ಇರುವಂತ ವೈರಿಗಳು ಆತನ ಪಾದ ಕಡೆಗೆ ಬರ್ತಾನೆ. The second thing that is going to be destroyed is the death itself. ಎರಡನೇದು ನಾಶವಾಗಬೇಕಾಗಿರುವಂತದ್ದು ಅದು ಮರಣ. Death is the last enemy to be destroyed. ಮರಣವು ಕಡೆಯ ಶತ್ರುವಾಗಿ ಅದು ಸಂಪೂರ್ಣವಾಗಿ ನಿವೃತ್ತಿಯಾಗಿ ಹೋಗ್ತದೆ. Death is going to be defeated. ಮರಣವು ಸೋಲಿಸಲ್ಪಡುತ್ತದೆ. Praise God, we may see hundreds and hundreds of deaths today. ಈ ದಿನಗಳಲ್ಲಿ ಅನೇಕ ಸಾವಿರಾರು ನೂರಾರು ಮರಣಗಳನ್ನ ನಾವು ನೋಡ್ತಾ ಇದ್ದೇವೆ. But then that death is going to be wiped out. ಆದ್ರೆ ಆ ಒಂದು ಮರಣವು ಸಂಪೂರ್ಣವಾಗಿ ಶುದ್ಧವಾಗಿ ಸಂಪೂರ್ಣವಾಗಿ ಹೋಗ್ಬಿಡುತ್ತದೆ. Death has an end. ಮರಣಕ್ಕೆ ಒಂದು ಅಂತ್ಯ ಇದೆ. Death will cease to be. ಮರಣವು ಸಂಪೂರ್ಣವಾಗಿ ನಿಂತು ಹೋಗ್ಲಿಕ್ಕಿದೆ. The rule of death will be stopped. ಮರಣದ ಆಳ್ವಿಕೆ ಸಂಪೂರ್ಣವಾಗಿ ನಿಂತು ಹೋಗ್ಲಿಕ್ಕಿದೆ. Man will be delivered once for all from death. ಮರಣದಿಂದ ಮನುಷ್ಯನು ಒಂದು ಸಾರಿ ಸಂಪೂರ್ಣವಾಗಿ ಬಿಡುಗಡೆ ಹೊಂದಾನೆ. Death will be swallowed up in victory. ಒಂದು ಜಯದಲ್ಲಿ ಮರಣವು ಸಂಪೂರ್ಣವಾಗಿ ಸ್ವಾಧೀನಗೊಳ್ಳಲಿಕ್ಕಿದೆ. Jesus is going to destroy death. ಯೇಸು ಸ್ವಾಮಿ ಮರಣವನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಿದ್ದಾನೆ. Isaiah 25 and verse 8. ಯೆಶಾಯನ ಪುಸ್ತಕ 25ನೇ ಅಧ್ಯಾಯ 8ನೇ ವಚನ. He will swallow up death forever. The sovereign Lord will wipe away the tears from all faces. He will remove the disgrace of his people from all the earth. The Lord has spoken. ಅಲ್ಲಿ ನಾವು ಆ ಒಂದು ವಚನವನ್ನ ಗಮನಿಸುವಾಗ ಸಂಪೂರ್ಣವಾಗಿ ಮರಣವನ್ನ ತನ್ನ ಸ್ವಾಧೀನದಲ್ಲಿ ಮಾಡಿಕೊಂಡಿರುವುದನ್ನು ನಾವು ಗಮನಿಸ್ತೇವೆ. And in verse 27, 27ನೇ ವಚನವನ್ನ ನಾವು ಗಮನಿಸುವಾಗ, notice this, for God has put all things in subjection under his feet. ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. We are heading in that direction. ನಾವು ಆ ದಿಕ್ಕಿಗೆ ಸಾಗ್ತಾ ಇದ್ದೇವೆ. Christ must subject all things under him and his rule all things except God the Father. ಸಮಸ್ತವು ತಂದೆಯಾದ ದೇವರನ್ನು ಹೊರತು ಸಮಸ್ತವು ಆತನ ಪಾದದ ಕಡೆಗೆ ಸಂಪೂರ್ಣ ಆತನ ಅಧೀನತ್ವಕ್ಕೆ ಒಪ್ಪಿಸಿಕೊಡುವಂತದ್ದು. He will bring all things under his feet.
ಆತನ ಒಂದು ಪಾದದ ಕೆಳಗೆ ಎಲ್ಲವನ್ನ ತರುವಂತದ್ದು. Not only the enemies of Christ will be subjected to Christ. ಯೇಸುವಿನ ವಿರೋಧಿಯಾಗಿರುವಂತ ವೈರಿಯನ್ನ ಕೇವಲ ಬರುವಂತದ್ದು ಆತನ ಪಾದ ಕಡೆಗೆ ಅಷ್ಟೇ ಅಂತಲ್ಲ, Everything will come under Christ. ಆತನ ಅಧೀನತ್ವದಲ್ಲಿ ಎಲ್ಲವೂ, ಕ್ರಿಸ್ತನ ಅಧೀನತ್ವದಲ್ಲಿ ಎಲ್ಲವೂ ಬರ್ತದೆ. Everything will come under Christ. ಎಲ್ಲವೂ ಕ್ರಿಸ್ತನ ಅಧೀನತ್ವದಲ್ಲಿ ಬರ್ತದೆ. All humanity, ಎಲ್ಲ ಮನುಷ್ಯ ಕುಲ, all beings, ಇರುವಂತ ಎಲ್ಲಾ ಸಂಗತಿಗಳು, all the earth, ಇಡೀ ಒಂದು ಭೂಲೋಕ, all the universe, ಇರುವಂತ ಎಲ್ಲಾ ನಮ್ಮ ಒಂದು ವಿಶ್ವವೆಲ್ಲ, everything that is seen and unseen, ನೋಡುವ ನೋಡದೇ ಇರುವಂತ ಎಲ್ಲಾ ದೃಶ್ಯ ಸಂಗತಿಗಳು, all angels, ಎಲ್ಲಾ ಒಂದು ದೇವ ದೂತಗಣ, all nations, ಎಲ್ಲಾ ದೇಶಗಳು, all heavens, ಎಲ್ಲಾ ಪರಲೋಕ, everything, ಎಲ್ಲವೂ everything. ಎಲ್ಲವೂ. Notice this, for God has put all things in subjection under his feet. ದೇವರು ಸಮಸ್ತವನ್ನ ಆತನದ ಪಾದಗಳ ಕೆಳಗೆ ಹಾಕುವನು. Everything that has ever existed and everything that will ever exist will come to ಓ and be under his ಯಾವ್ದು feet. ಇತ್ತೋ ಯಾವ್ದ್ಯಾವ್ದು ಮುಂದೆ ಇರುವುದೋ ಎಲ್ಲ ಸಂಗತಿಯು ಆತನ ಪಾದದ ತಳಗಡೆ. Nothing will be exempted to be under his feet. Everything under his authority, everything except God, everything will come under his feet. ಆತನ ಅಧೀನತ್ವಕ್ಕೆ ಬಾರದಿರುವಂತ ಒಂದು ಸಂಗತಿ ಇಲ್ಲ, ಎಲ್ಲವೂ ಅಂತ ಹೇಳುವಾಗ ಸಮಸ್ತವು ಆತನ ಅಧೀನತ್ವಕ್ಕೆ ಬರುವಂತದ್ದು. And then concluding verse 28. 28ನೇ ಕೊನೆಯ ವಚನ, When all things are subjected to him, ಸಮಸ್ತವು ಆತನಿಗೆ ಅಧೀನವಾದ ಮೇಲೆ, then the Son himself will also subject it to him who put all things in subjection under him, that God may be all in all. ಮಗನು ಸಮಸ್ತವನ್ನ ತನಗೆ ಅಧೀನ ಮಾಡಿ ಕೊಟ್ಟಾತನಿಗೆ ತಾನೇ ಅಧೀನನಾಗುವನು, ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು. So after all things come under his rule, ಕ್ರಿಸ್ತನ ಅಧೀನತ್ವಕ್ಕೆ ಅಧಿಕಾರದ ಅಡಿಯಲ್ಲಿ ಎಲ್ಲ ಸಂಗತಿಗಳು ಬರುವಾಗ what happens next? ಅದರ ನಂತರ ಆಗುವಂತದ್ದೇನು? The Bible says, ಬೈಬಲ್ ಹೇಳ್ತದೆ, the Son himself also shall be subjected to him who put all things in subjection under him. ಅಲ್ಲಿ ನಾವು ನೋಡ್ತೇವೆ, ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿ ಕೊಟ್ಟಾತನ ತಾನೇ ಅಧೀನನಾಗುವನು ತಂದೆಗೆ ಅನ್ನುವುದನ್ನು ನಾವು ನೋಡ್ತೇವೆ. Very important principle. ಬಹಳ ಪ್ರಾಮುಖ್ಯವಾಗಿರುವಂತ ತತ್ವ. Christ himself, ಕ್ರಿಸ್ತನೇ ಸ್ವತಃ himself subjects to God. ತಂದೆಗೆ ತನ್ನನ್ನು ತಾನು ಅಧೀನ ಮಾಡಿಕೊಳ್ಳುವಂತ. This refers to his ministry and function, not his eternal personality. ಇದು ಆತನ ಸೇವೆ, ಒಂದು ಕಾರ್ಯವನ್ನು ನಾವು ಗಮನಿಸ್ತೇವೆ, ಆತನ ನಿತ್ಯತ್ವದಂತ ಅಲ್ಲ. This is because they are, Jesus Christ is God. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. In him dwells the godly nature. ಆತನಲ್ಲಿ ದೇವರ ಸಂಪೂರ್ಣತ್ವವು ಅದು ಅಡಕವಾಗಿದೆ. God in person. ದೇವರು ವ್ಯಕ್ತಿಯಾಗಿದ್ದಾನೆ. God in being. ದೇವರು ಜೀವಿಸುವಾತನಾಗಿದ್ದಾನೆ. So what this scripture basically means is, ಈ ವಾಕ್ಯ ಭಾಗ ಹೇಳ್ತಾ ಇರುವಂತ ನಿಜವಾಗ್ಲೂ ಇದರ ಅರ್ಥ ಏನಂತಂದ್ರೆ, that God sent Christ on a great mission to conquer all the enemies of God. ಓ ದೇವರ ವಿರೋಧಿಯನ್ನ ಜಯಿಸುವುದಕ್ಕಾಗಿರುವಂತ ಒಂದು ಕೆಲಸಕ್ಕಾಗಿ ಕ್ರಿಸ್ತ ಯೇಸುವನ್ನ ದೇವರು ಕಳಿಸಿಕೊಟ್ನು. So when he returns, ಆತನು ತಿರುಗಿ ಹಿಂತಿರುಗುವಾಗ, he is coming back not as a slave ಆತನು or ತಿರುಗಿ ಬರುವಾಗ ಒಂದು ದಾಸನಂತೆ ಅಲ್ಲ, or a servant, ಕೇವಲ ಒಬ್ಬ ಒಂದು ಆಳಿನಂತೆ ಅಲ್ಲ, but he comes back as the one who has completed his work. ತನಗೆ ಕೊಟ್ಟಿರುವಂತ ಕೆಲಸವನ್ನ ಮಾಡಿ ಪೂರೈಸಿ ಬಂದಿದ್ದಾನೆ ಅನ್ನುವಂತ ರೀತಿಯೊಳಗೆ ಆತನ ಹಿಂತಿರುಗಿ ಬಂದನು. So in the end there will be nothing left that is outside of God's love. ದೇವರ ಪ್ರೀತಿಯ ಹೊರಗಡೆ ಯಾವ ವಿಷಯವೂ ಸಹ ಉಳಿದಿಲ್ಲ. ಈಗ ದೇವರ ಪ್ರೀತಿಯನ್ನು ಹೊರತುಪಡಿಸಿ Nothing will be left out of God's power. ದೇವರ ಶಕ್ತಿಯನ್ನ ಬಿಟ್ಟು ಯಾವ ಸಂಗತಿ, ಆತನ ಶಕ್ತಿಯಿಂದ ಹೊರಪಟ್ಟಿರುವಂತ ಸಂಗತಿ ಯಾವುದೂ ಇಲ್ಲ. So what did we learn from this passage? ಈ ವಾಕ್ಯದ ಭಾಗದ ಮೂಲಕ ನಾವು ಏನು ಕಲಿತೇವೆ? So remember, as we read in verse 24, 24ನೇ ವಚನದಲ್ಲಿ ನಾವು ಓದಿರುವುದನ್ನು ನೆನಪಿಸಿಕೊಳ್ಳ್ರಿ. in fact actually of how all that he has done, ಆತನು ಮಾಡಿರುವಂತ ಎಲ್ಲಾ ಕಾರ್ಯಗಳು, destroying after destroying every rule, every authority and power, ಎಲ್ಲಾ ಅಧಿಕಾರ ಬಲವನ್ನ ಆತನು ನಿವೃತ್ತಿ ಮಾಡಿರುವಂತದ್ದು ಮಾಡಿದ ಮೇಲೆ, and then in verse 26, 26ನೇ ವಚನ, destroys death. ಮರಣವನ್ನು ಸಹ ಆತನು ನಿವೃತ್ತಿ ಮಾಡ್ತಾನೆ. The
power of death is in sin, so when he is destroying death, he is basically destroying sin. ಇಲ್ಲಿ ಪಾಪದ ನಿಮಿತ್ತ ಮರಣ ಪ್ರವೇಶಿಸಿತು, ಆತನ ಮರಣವನ್ನ ಸಂಪೂರ್ಣವಾಗಿ ನಾಶ ಮಾಡುವಾಗ ಪಾಪವನ್ನು ಸಂಪೂರ್ಣವಾಗಿ ತೆಗೆದು ಹೋಗುವಂತದ್ದು. Verse 27 says he brings into subjection or under his feet all things. ಎಲ್ಲ ಸಂಗತಿಗಳನ್ನ ಆತನದ ಪಾದದ ಅಧಿಕಾರದ ಅಡಿಯಲ್ಲಿ ಸಮಸ್ತವನ್ನ ತಂದೆಯು ಮಗನ ಸಾನ್ನಿಧ್ಯಕ್ಕೆ ಕೊಡ್ತಾನೆ. And then and the fourth thing that he does in verse 28 is he himself subjects himself to God. ನಾಲ್ಕನೇದಾಗಿ ತನ್ನನ್ನೇ ತಾನೇ ತಂದೆಗೆ ಸಮರ್ಪಿಸಿ ಕೊಡುವಂತದ್ದನ್ನ ನಾವು ನೋಡ್ತೇವೆ. This is a great good news. ಇದು ಬಹಳ ಒಳ್ಳೆ ಶುಭ ಸಮಾಚಾರ. How? ಹೇಗೆ? You know, the power of death ಒಂದು ಮರಣದ ಬಲ comes with expiry date. ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಬಂತು, ಮುಕ್ತಾಯದ ಸಮಯ ಬಂತು. Death is not permanent. ಮರಣ ಅದು ನಿರಂತರವಾಗಿರುವಂತದ್ದಲ್ಲ. Sin comes with an expiry date. Evil comes with an expiry date. ಪಾಪಕ್ಕೂ ಕೆಟ್ಟತನಕ್ಕೂ ಮುಕ್ತಾಯದ ಒಂದು ಸಮಯ, ಒಂದು ದಿನಾಂಕ ನಿಗದಿತವಾಗಿದೆ. And as days go by, ಆ ದಿನಗಳು ಕಳೆದು ಹೋದಂತೆ one by one, each day, ಪ್ರತಿ ದಿನ you know, the expiry date is coming closer and closer. ಈ ಸಂಗತಿಗಳಿಗೆ ಆ ಒಂದು ಕಡೆಯ ದಿನಾಂಕ ಅದು ಹತ್ತಿರ 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 ಬರ್ತಾ ಹೋಗ್ತದೆ. You may not know this. ನಿನಗೆ ಇದು ಗೊತ್ತಿರ್ಲಿಕ್ಕಿಲ್ಲ. You may not understand this. ಅರ್ಥ ಮಾಡ್ಕೊಳ್ಳಿಕ್ಕೆ ನಿಂಗೆ ಸಾಧ್ಯ ಆಗ್ಲಿಕ್ಕಿಲ್ಲ. The one who is going to be destroyed knows this. My expiry date is coming. ಯಾರು ಅದನ್ನ ಮುಕ್ತಾಯ ಹೊಂದ್ಲಿಕ್ಕಿದ್ದಾರೋ ಅವ್ರಿಗೆ ಗೊತ್ತಿದೆ, ನನ್ನ ಒಂದು ಮುಕ್ತಾಯದ ಡೇಟ್ ಹತ್ತಿರ ಬಂದಿದೆ ಅಂತ ಹೇಳಿ. He knows there is a timetable. ಆತನಿಗೆ ಗೊತ್ತು ಒಂದು ಟೈಮ್ ಟೇಬಲ್ ಏನಿದೆ ಅಂತ ಹೇಳಿ. So you see all that is happening in the world. ಈ ದಿನಗಳಲ್ಲಿ ನಡೀತಾ ಇರುವಂತ ಲೋಕದಲ್ಲಿ ಏನೇನ್ ನಡೀತಾ ಇದೆ ನೋಡ್ತಾ ಇದ್ದೀ. Why sin is increasing? ಯಾಕೆ ಪಾಪ ಹೆಚ್ಚುತ್ತಾ ಇದೆ? Why evil is increasing? ಯಾಕೆ ಕೆಟ್ಟತನ ಹೆಚ್ಚುತ್ತಾ ಇದೆ? No, because the expiry date is coming. ಯಾಕಂದ್ರೆ ಅದರ ಮುಕ್ತಾಯದ ದಿನಾಂಕ ನಿಗದಿತವಾದಿದ್ದು ಹತ್ತಿರ ಬಂತಾ ಇದೆ. What about you? ನಿನ್ನ ಬಗ್ಗೆ ಏನು? What about you? ನಿನ್ನ ಬಗ್ಗೆ ಏನು? Evil powers and enemies will come to an end. ಎಲ್ಲ ಒಂದು ಪಾಪದ ಸಂಗತಿಗಳು, ಪಾಪದಾಗಿರುವಂತ ವೈರಿ ಸಂಪೂರ್ಣವಾಗಿ ಅಂತ್ಯಗೊಳ್ಳಲಿಕ್ಕಿದ್ದಾನೆ. All evil will be eliminated. ಎಲ್ಲ ಕೆಟ್ಟತನ ಸಂಪೂರ್ಣವಾಗಿ ಕಿತ್ತು ಹೋಗಲ್ಪಡಲಿಕ್ಕಿದೆ. No virus of sin or disease will be allowed when Christ will rule. ಯಾವಾಗ ಕ್ರಿಸ್ತನು ಆಳ್ವಿಕೆಯನ್ನು ಮಾಡ್ತಾನೋ ಅಂತ ಸಂದರ್ಭದಲ್ಲಿ ಯಾವುದೇ ಪಾಪವೆನ್ನುವಂತ ಒಂದು ಮಾರಕವಾಗಿರುವಂತ ರೋಗ ಯಾರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಾಶವಾಗ್ತದೆ. That's where we are heading towards. ಆ ಒಂದು ದಿಕ್ಕಿನಲ್ಲಿ ನಾವು ಸಾಕ್ತಾ ಇದ್ದೇವೆ. God will restore the fallen world. ಬಿದ್ದು ಹೋಗಿರುವಂತ ಲೋಕವನ್ನ ದೇವರು ತಿರುಗಿ ಪುನಃಸ್ಥಾಪಿಸುವ ಕೆಲಸ. Basically, when God created, everything was good. ಸಾಮಾನ್ಯವಾಗಿ ದೇವರು ಸೃಷ್ಟಿಸುವಂತ ಸಂದರ್ಭದಲ್ಲಿ ಎಲ್ಲವೂ ಸುಂದರವಾಗಿತ್ತು. But we allowed sin in. ಆದ್ರೆ ಅಂತ ಸಮಯದಲ್ಲಿ ನಾವು ಪಾಪಕ್ಕೆ ಅವಕಾಶ ಮಾಡಿಕೊಟ್ಟಿವು. Everything got corrupted. ಎಲ್ಲ ಕೆಟ್ಟು ಹೋಗುವಂತ ಸಾಧ್ಯತೆ ಉಂಟಾಯಿತು. But Jesus came in. ಆದ್ರೆ ಯೇಸು ಪ್ರವೇಶಿಸಿದನು. He gives us the sample, first fruit of deliverance, first fruit of redemption, first fruit of, victory. ಬಿಡುಗಡೆಯ ಮೊದಲನೇ ಪ್ರಥಮ ಫಲನಾದನು, ಜಯದ ಮೊದಲನೇ ಪ್ರಥಮ ಫಲನಾದನು ಆತನ ನಿಮಿತ್ತದಿಂದ. So in him, through him, we can live in that power and that victory in our life now. ಈಗ ಜೀವಿಸ್ತಾ ಇರುವಂತ ಜೀವಿತದಲ್ಲಿ ಆತನ ನಿಮಿತ್ತ, ಆತನ ಮೂಲಕವಾಗಿ ನಾವು ಜಯಶಾಲಿಯಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗಿದೆ. But this is just the first fruit, but just a sample. ಇದು ಕೇವಲ ಪ್ರಥಮ ಫಲವಾಗಿದೆ ಮಾತ್ರ, ಇದು ಕೇವಲ ಒಂದು ಚಿಕ್ಕ ಸ್ಯಾಂಪಲ್ ಅಂತಿದೆ. Because the final redemption is coming. All harvest is going to be taken off and deliverance is going to come. ಕೊನೆಯ ಒಂದು ಬಿಡುಗಡೆ ಆಗುವಂತ ಸಾಧ್ಯತೆ, ಆ ಒಂದು ಸಮಯ ಇದೆ. ಅಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳಿಂದ ಬಿಡುಗಡೆ ಆಗಿ ನಿಲ್ಲುವಂತ ಒಂದು ಸಾಧ್ಯತೆ. So when you look at what is happening in the world, ಲೋಕದಲ್ಲಿ ಏನ್ ನಡೀತಾ ಇದೆ ಎಂಬುದನ್ನು ನೀವು ನೋಡುವಾಗ, we are heading towards the kingdom of God. ದೇವರ ರಾಜ್ಯಕ್ಕೆ ನಾವು ಮುಂದೆ ಸಾಗ್ತಾ ಇದ್ದೇವೆ ಎಂಬುದನ್ನು ನಾವು heading towards the kingdom of God. ದೇವರ ರಾಜ್ಯದ ಬಳಿ ನಾವು ಸಾಗ್ತಾ ಇದ್ದೇವೆ. His rule, ಆತನ ಒಂದು ಆಳ್ವಿಕೆ. not only that, ಅದು ಕೇವಲ ಮಾತ್ರ ಅಲ್ಲ. please remember that. ಇದನ್ನು ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ರಿ. If we are moving towards his kingdom, ನಾವು ಆತನ ರಾಜ್ಯದ ಬಳಿಗೆ, ಆ ದಿಕ್ಕಿಗೆ ಸಾಗ್ತಾ ಇದ್ದಲ್ಲಿ, is he your king? ಆತನು ನಿನ್ನ ರಾಜನಾಗಿದ್ದಾನ? Is he your king? ಆತನು ನಿನ್ನ ರಾಜನಾಗಿದ್ದಾನ? If he is your king, ಆತನು ನಿನ್ನ ರಾಜನು ಆಗಿದ್ದಲ್ಲಿ, you can be in his kingdom. ನೀನು ಆ ರಾಜನ ಅಧಿಕಾರದಲ್ಲಿ, ಆತನ ರಾಜ್ಯದಲ್ಲಿ ನೀನಿರ್ಬೋದು.
Some of you are living a life without hope. ಕೆಲವೊಬ್ಬರು ನೀವು ನಿರೀಕ್ಷೆಯೇ ಇಲ್ಲದಂತ ಜೀವನದಂತೆ ಜೀವಿಸ್ತಾ ಇದ್ದೀರಿ. Jesus is our first fruit. ಯೇಸು ಸ್ವಾಮಿ ನಮ್ಮ ಮೊದಲನೇ ಪ್ರಥಮ ಫಲ. We are in the same harvest batch. ನಾವು ಅದೇ ಒಂದು ಪ್ರಥಮ ಫಲದ ಒಂದು ಬೆಳೆಯಲ್ಲಿರುವಂತ ಅದೇ ಬೆಳೆಗಳಲ್ಲಿರುವಂತ ಬೆಳೆನೂ ನಾವು ಸಹ ಆಗಿದ್ದೇವೆ. Not only that, ಕೇವಲ ಅದು ಮಾತ್ರ ಅಲ್ಲ, these graves are going to become empty. ಎಲ್ಲ ಒಂದು ಸಮಾಧಿಗಳು ಖಾಲಿ ಆಗ್ಲಿಕ್ಕಿವೆ. You know, batch wise. ಅದು ಹೇಗೆ ಬ್ಯಾಚ್ ವೈಸ್ ಹಂತ ಹಂತವಾಗಿ. Which one you will be? ನೀನು ಯಾವ ಬ್ಯಾಚಿನವನು? The first batch or the last batch? ಮೊದಲನೇ ಬ್ಯಾಚಿನ ವ್ಯಕ್ತಿ ನೀನಾಗ್ತೀಯೋ ಎತ್ತಲ್ಪಡುವ ವಿಷಯದಲ್ಲಿ, ಅಥವಾ ಕೊನೆಯ ಬ್ಯಾಚಿನ ವ್ಯಕ್ತಿ ಆಗ್ತೀಯೋ? One day we will stand before the throne of grace. ನಾವು ದೇವರ ಸಿಂಹಾಸನ ಕೃಪಾಸನದ ಮುಂದೆ ನಾವು ನಿಲ್ಬೇಕಾಗಿದೆ. We have to give an account of all that is happening. ಏನೇನು ನಡೆದುವೋ ಏನೇನು ಮಾಡಿದ್ವೋ ಎಲ್ಲ ವಿಷಯದ ಕುರಿತು ಲೆಕ್ಕವನ್ನು ನಾವು ಕೊಡಬೇಕು. So today, as you are seated as a family, ಕುಟುಂಬವಾಗಿ ನೀನು ಕೂತುಕೊಂಡಿರುವಂತೆ ಈ ದಿನ we kind of, Paul allowed the Corinthian church to understand how God is working. ಪೌಲನು ಈ ಕೊರಿಂಥ ಸಭೆಗೆ ದೇವರು ಹೇಗೆ ಕೆಲಸ ಮಾಡ್ತಾನೆ ಎಂಬುದನ್ನು ತಿಳಿಸಿಕೊಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತಾನೆ. So when he enabled the Corinthian church to understand that this is the first fruit, resurrection is the first fruit. ಪುನರುತ್ಥಾನ ಅಂತ ಹೇಳುವಾಗ ಇದು ಮೊದಲನೇ ಪ್ರಥಮ ಫಲ ಎಂಬುದನ್ನು ಅಲ್ಲಿ ಪೌಲನು ತಿಳಿಸ್ತಾ ಇರುವಾಗ, and then he gives them an understanding that the resurrection is going to be done in an order. ಆತನು ಪ್ರಥಮ ಫಲ ಅಂತ ಪುನರುತ್ಥಾನ ಮಾತ್ರ ಅಲ್ಲ, ಪುನರುತ್ಥಾನ ಹೊಂದಿದ ನಂತರ ಯಾವ ಕ್ರಮದಲ್ಲಿ ಪುನರುತ್ಥಾನವಾಗ್ತದೆ ಎಂದು ಆತನು ತಿಳಿಸ್ತಾ And ಇದ್ದಾನೆ. he concludes about how end will happen. ಕೊನೆಯದಾಗಿ ಮುಕ್ತಾಯಗೊಳಿಸುವಾಗ ಹೇಗೆ ಮುಕ್ತಾಯಗೊಳ್ಳುತ್ತದೆ ಅನ್ನೋದನ್ನು ತಿಳಿಸ್ತಾನೆ. How human history will conclude. ಹೇಗೆ ಮನುಷ್ಯ ಕುಲವು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ ಇತಿಹಾಸ ಎಂಬುದನ್ನು ನೋಡ್ತಾ ಇದ್ದೇವೆ. Dear friends, ಪ್ರಿಯ ಸ್ನೇಹಿತರೆ, God is in control. ದೇವರು ಸಮಸ್ತವನ್ನ ತನ್ನ ಅಧೀನತ್ವದಲ್ಲಿ ಇಟ್ಕೊಂಡಿದ್ದಾನೆ. But are you under his control? ನೀನು ಆತನ ಅಧಿಕಾರ ಅಧೀನತ್ವದಲ್ಲಿ ಇದೆಯಾ? If you are not, ಇಲ್ಲದಿದ್ದಲ್ಲಿ you are in a very dangerous place. ನೀನು ಬಹಳ ಭಯಾನಕವಾಗಿರುವಂತಹ ಅಪಾಯದ ಸ್ಥಳದಲ್ಲಿದ್ದಿ. And this is the best time as we conclude, as we bow down our heads in prayer. ಈ ಸಮಯ ಬಹಳ ಉತ್ತಮ ಸಮಯ, ನಾವು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವಂತ ಸಮಯದಲ್ಲಿ I want to request you, ನಿನ್ನಲ್ಲಿ ನಾವು ಕೇಳ್ಕೊಳ್ತೇವೆ, are you in the first fruit batch? ನೀನು ಮೊದಲನೇ ಪ್ರಥಮ ಫಲದ ಬ್ಯಾಚ್ ನಲ್ಲಿ ಇರುವಂತ ವ್ಯಕ್ತಿ ನೀನಾಗಿದ್ಯೋ? The first fruit of resurrection is presented before God. ದೇವರ ಮುಂದೆ ಪ್ರಥಮ ಫಲವನ್ನ ನಾವು ನೋಡುವಾಗ ಆ ಒಂದು ಬ್ಯಾಚಿನಿಂದ ಮೊದಲನೇ ಒಂದು ದೇವರಿಗೆ ಅದನ್ನು ಸಮರ್ಪಿಸಲ್ಪಡ್ತು. I want to appeal to you. ಈ ಸಮಯದಲ್ಲಿ ನಿನ್ನಲ್ಲಿ ನಾನು ಕೇಳ್ಕೊಳ್ತೇನೆ, Time is still there. ಸಮಯ ಇನ್ನೂ ಇದೆ. Repent for the sins. ಪಾಪಕ್ಕಾಗಿ ಪಶ್ಚಾತ್ತಾಪ ಪಡು. Believe in Jesus ಯೇಸು Christ. ಸ್ವಾಮಿಯ ಮೇಲೆ ನಂಬಿಕೆ ಇಡು. Follow Jesus Christ. ಯೇಸುವನ್ನು ಹಿಂಬಾಲಿಸು. Be attached to the true vine. ಓ ಆ ನಿಜವಾದ ಬಳ್ಳಿ ಆಗಿರುವಂತ ದ್ರಾಕ್ಷಿ ಬಳ್ಳಿಗೆ ಹತ್ತಿಕೊಂಡಿರು. And then you will be the same first batch, resurrection batch person to be taken up. ಪ್ರಥಮ ಫಲದಂತೆ ಪುನರುತ್ಥಾನವಾಗಿ ಬಂದಿರುವಂತ ಅದೇ ಬ್ಯಾಚಿನ ಒಂದು ವ್ಯಕ್ತಿ ನೀನಾಗಿದ್ದು, ಆ ಬ್ಯಾಚಿನಲ್ಲಿಯೇ ನೀನು ಸಹ ಪುನರುತ್ಥಾನವಾಗಿ ಎದ್ದು ಬರಲಿಕ್ಕೆ ಸಾಧ್ಯ. When you look at the world today, ಲೋಕವನ್ನ ನೀನು ಈ ಸಮಯದಲ್ಲಿ ನೋಡುವಾಗ you're frustrated. ಎಲ್ಲಾ ಒಂದು ಒತ್ತಡ. Are you frustrated? ನೀನು ಬಹಳ ಒತ್ತಡದಲ್ಲಿದ್ದೀಯೋ? Are you discouraged? ನೀನು ಬಹಳ ನಿರಾಶೆಯಲ್ಲಿದ್ದೀಯೋ? You know what? The Bible says evil is going to come to an end. ಏನ್ ಗೊತ್ತಾ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಕೆಟ್ಟತನಕ್ಕೆ ಅದು ಮುಕ್ತಾಯದ ಸಮಯ ಬಂದಿದೆ. The kingdom of God will rule all the universe. ಇಡೀ ವಿಶ್ವವನ್ನ ದೇವರ ರಾಜ್ಯವು ಆಳ್ಲಿಕ್ಕಿದೆ. Are you ready? ನೀನು ಸಿದ್ಧವಾಗಿದ್ದೀಯೋ? Are you ready? ನೀನು ಸಿದ್ಧವಾಗಿದ್ದೀಯೋ? Are you ready? ನೀನು ಸಿದ್ಧವಾಗಿದ್ದೀಯೋ? Time is coming. The expiry date is coming. ಸಮಯ ಬರ್ತಾ ಇದೆ. ಎಕ್ಸ್ಪೈರಿ ಸಮಯ, ಮುಕ್ತಾಯದ ಸಮಯ ಬರ್ತಾ ಇದೆ. Turn to God. ದೇವರ ಕಡೆಗೆ ತಿರುಗಿ. Turn to God as a family. ಕುಟುಂಬವಾಗಿ ದೇವರ ಕಡೆಗೆ ತಿರುಗಿ. I want to talk to young people. ಓ, ನಾನು ಯೌವನಸ್ಥರಿಗೆ ನಾನು ಮಾತನಾಡ್ತೇನೆ. You don't want to think about all that is happening in the world. ಓ, ಲೋಕದಲ್ಲಿ ನಡೀತಾ ವಿಷಯದ ಕುರಿತು ನೀವು ಯೋಚಿಸ್ತಾನೂ ಇಲ್ಲ, ಚಿಂತೆ ಮಾಡ್ತಾನೂ You ಇಲ್ಲ. are only worried about your exam. ಕೇವಲ ನಿಮ್ಮ ಎಕ್ಸಾಮ್ ಬಗ್ಗೆ ಚಿಂತೆ ಇದೆ ನಿಮ್ಗೆ. But remember, there is going to be an exam before God. You are going to stand before Him. Are you ready? ಓ, ಇನ್ನೊಂದು ಎಕ್ಸಾಮ್ ಇದೆ. ನೀನು ದೇವರ ಮುಂದೆ ನಿಲ್ಲಿಕ್ಕಿದ್ದೀಯಾ? ಆ ಒಂದು ಸಮಯದಲ್ಲಿ ನೀನು ಸಿದ್ಧನಾಗಿದ್ದೀಯಾ? God is working according to His schedule. ದೇವರು ತನ್ನ ಒಂದು ಕ್ರಮದೋಪಾದಿಯಲ್ಲಿ, ಸಮಯದೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. I will
ask you, repent and turn to God and believe in Jesus and follow Him. ಓ ದೇವರ ಕಡೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನ ಆತನ ಹಿಂಬಾಲಿಸು. This is the best day. ಇದು ಸರಿಯಾದ ಉತ್ತಮ ಸಮಯ. This is the best day. ಇದು ಉತ್ತಮ ದಿನ. I'll repeat again, the world may be in chaos. ಓ ನಾ ಇದನ್ನ ತಿರುಗಿ ಹೇಳ್ತೇನೆ, ಲೋಕವು ಸಂಪೂರ್ಣವಾದ ಗಲಿಬಿಲಿ ಅಸ್ತವ್ಯಸ್ತದಲ್ಲಿರ್ಬೋದು. God is not in chaos. ದೇವರು ಅಂತ ಪರಿಸ್ಥಿತಿಯಲ್ಲಿಲ್ಲ. God is working according to a timetable. ದೇವರು ಕ್ರಮದ ಉಪಾಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. Know that. ಅದನ್ನ ತಿಳ್ಕೋ. Just like when you knew the timetable, there is a timetable in the school, you packed your bag accordingly. ಓ ಶಾಲೆಯ ಸಮಯದಲ್ಲಿ ನಿನಗೆ ಟೈಮ್ ಟೇಬಲ್ ಸರಿಯಾಗಿದ್ದ ಪಕ್ಷದಲ್ಲಿ ನೀನು ಅಂತ ಸಮಯ ಈಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ಬ್ಯಾಗ್ ಅನ್ನು ಸಿದ್ಧಪಡಿಸ್ಕೊಂತ ಇದ್ದಿ. Pack your bag according to God's timetable. ದೇವರ ಒಂದು ಸಮಯದ ಟೈಮ್ ಟೇಬಲ್ ಪ್ರಕಾರ ನಿನ್ನ ಬ್ಯಾಗ್ ಅನ್ನು ಸಿದ್ಧಪಡಿಸ್ಕೋ. Shall we bow down our heads in prayer? ಈ ಸಮಯದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿಕೊಂಡು ಪ್ರಾರ್ಥಿಸೋಣ. Hallelujah. Hallelujah. Dear friends, you have heard what is going to happen. ಓ ಪ್ರಿಯ ಸ್ನೇಹಿತರೆ, ಏನು ಜರುಗಲಿಕ್ಕಿದೆ ಎಂಬುದನ್ನು ನೀವು ಈ ಸಮಯದಲ್ಲಿ ಕೇಳಿದ್ದೀರಿ. No, it's not to put fear in you. ಇದು ನಿಮಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ಮಾಡಿದ್ದು ಅಲ್ಲ. It is not to scare you. ನಿಮ್ಮನ್ನ ಭಯ ಹುಟ್ಟಿಸುವುದಕ್ಕಾಗಿ ಹೇಳಿದ್ದಲ್ಲ. It is to warn you. ನಿಮ್ಮನ್ನ ಎಚ್ಚರಿಸುವುದಕ್ಕಾಗಿ. It is to help you. ಇದು ನಿಮಗೆ ಸಹಾಯ ಮಾಡುವುದಕ್ಕಾಗಿ. Prepare yourself. ನಿಮ್ಮನ್ನ ಸಿದ್ಧಪಡಿಸುವುದಕ್ಕಾಗಿ. Because God is working according to a schedule. ಯಾಕಂದ್ರೆ ದೇವರು ತನ್ನ ಕ್ರಮದ ಉಪಾಧಿಯಲ್ಲಿ ಸಮಯಕ್ಕೆ ತಕ್ಕ ಹಾಗೆ ತಾನು ಕೆಲಸವನ್ನ ಮಾಡ್ತಾನೆ. The first fruit is already submitted. ಮೊದಲನೇ ಪ್ರಥಮ ಫಲ ಮೊದಲನೇದಾಗಿ ಸಮರ್ಪಿಸಲ್ಪಟ್ಟಿದೆ. The full harvest anytime. ಆದ್ರೆ ಇನ್ನು ಉಳಿದಿರುವಂತ ಬೆಳೆ ಅದು ಯಾವುದೇ ಸಮಯದಲ್ಲಿ ಸಮರ್ಪಿಸಲ್ಪಡುವಂತ ಸಾಧ್ಯತೆ ಉಂಟು. Are you going to be part of that? ಆ ಒಂದು ಬೆಳೆಯ ನೀನು ಸಹ ಬೆಳೆಯ ಒಂದು ಭಾಗಿ ನೀನಾಗಲು ಬಯಸ್ತೀಯ? I want to request you, if God has spoken to you, you are part of the church WhatsApp group, if God is ministering to you and you want to text us, message us and let us know how God spoke to you today, especially you are seated as a family, as you are hearing, respond today. Prepare the bag today. Return to God today, because there is an expiry date and God is at work. ಓ ನೀನು ನಮ್ಮ ಒಂದು ಗುಂಪಿನಲ್ಲಿ ಇರುವುದಾಗಿದ್ದಲ್ಲಿ, ಒಂದು ವಾಟ್ಸ್ಆಪ್ ಗುಂಪಿನಲ್ಲಿ ಇರುವುದಾಗಿದ್ದಲ್ಲಿ, ಮೆಸೇಜ್ ನಲ್ಲಿ ಇರುವುದಾಗಿದ್ದಲ್ಲಿ, ದಯಮಾಡಿ ಈ ದಿನ ಸಂದೇಶವನ್ನ ಮೆಸೇಜ್ ಅನ್ನ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಅನ್ನ ಮಾಡೋದ್ರ ಮೂಲಕವಾಗಿ ತಿಳಿಸ್ರಿ. ನೀವು ಪಶ್ಚಾತ್ತಾಪವನ್ನು ಹೊಂದಿ ಕ್ರಿಸ್ತನ ವಿಷಯದ ಕುರಿತಾಗಿರುವಂತ ನಿನ್ನ ಬ್ಯಾಗ್ ಅನ್ನ ಸಿದ್ಧಪಡಿಸಿಕೋ. We want to invite you to respond. ಈ ವಿಷಯಕ್ಕೆ, ಈ ಸಂದೇಶಕ್ಕೆ ನೀವು ಪ್ರತಿಕ್ರಿಯಿಸಬೇಕಂತ ಹೇಳಿ ನಾವು ಬಯಸ್ತೇವೆ. Don't have a hard heart. ಓ ಕಠಿಣವಾದ ಹೃದಯವನ್ನ ಮಾಡಿಕೊಳ್ಬೇಡ್ರಿ. Respond to what God is speaking to you. ದೇವರು ನಿಮ್ಮೊಟ್ಟಿಗೆ ಏನು ಮಾತನಾಡ್ತಾ ಇದ್ದಾನೋ ಅದಕ್ಕೆ ಪ್ರತಿಕ್ರಿಯಿಸ್ರಿ. We are living in a resurrection period. ನಾವು ಪುನರುತ್ಥಾನದ ಒಂದು ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. The first resurrection has happened. ಮೊದಲನೇ ಪುನರುತ್ಥಾನವಾಗಿದೆ. The harvest, the resurrection of believers is the next resurrection. ಎರಡನೇದಾಗಿ ಪುನರುತ್ಥಾನವಾಗಬೇಕಾಗಿರುವಂತದ್ದು ಕ್ರಿಸ್ತನ ನಂಬಿರುವಂತ ವಿಶ್ವಾಸಿಗಳ ಪುನರುತ್ಥಾನ. We are going to be part of that. ಅದರ ಒಟ್ಟಿಗೆ ನಾವು ಸಹ ಭಾಗಿಯಾಗ್ಲಿಕ್ಕಿದ್ದೇವೆ. Will you be part of that? ಆದ್ರೆ ನೀನು ಸಹ ಅದರಲ್ಲಿ ಭಾಗಿಯಾಗ್ಲಿಕ್ಕಿದ್ದೀಯಾ? Turn to God. ದೇವರ ಕಡೆಗೆ ತಿರುಗಿಕೋ. Turn to God. ದೇವರ ಕಡೆಗೆ ತಿರುಗಿಕೋ. The expiry date is nearing. ಓ ಮುಕ್ತಾಯದ ಸಮಯ, ಎಕ್ಸ್ಪೈರಿ ಸಮಯ ಅದು ಹತ್ತಿರವಾಗಿದೆ. Gracious Heavenly Father, we come to your most holy presence. ನಿನ್ನ ಪರಿಶುದ್ಧ ಸಾನ್ನಿಧ್ಯಕ್ಕೆ ಕೃಪಾಳುವಾಗಿರುವಂತ ತಂದೆಯಾದ ದೇವರೇ ನಾವು ಬರ್ತೇವೆ. Thank you for speaking to us through your word. ನಿನ್ನ ವಾಕ್ಯದ ಮೂಲಕ ಇದನ್ನ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. Many of them are now ministered through your word. ನಿನ್ನ ವಾಕ್ಯದ ಮೂಲಕ ಅನೇಕರು ಸ್ವಾಮಿ ಸ್ಪರ್ಶಿಸಲ್ಪಟ್ಟಿದ್ದಾರೆ. Thank you that there is an order. ದೋ ಕ್ರಮವಿದೆ, ಅದಕ್ಕಾಗಿ ಧನ್ಯವಾದ ಸ್ವಾಮಿ. Thank you, evil will come to an end. ಓ ಕೆಟ್ಟತನಕ್ಕೆ ಅಂತ್ಯವಿದೆ, ಅದಕ್ಕಾಗಿ ಧನ್ಯವಾದ ಸ್ವಾಮಿ. Thank you, Jesus, you are the first fruit. ನೀನು ಪ್ರಥಮ ಫಲನಾಗಿದ್ದೆ ಯೇಸುವೆ, ಅದಕ್ಕಾಗಿ ಧನ್ಯವಾದ. And we are all in the batch of that same harvest. ಅದೇ ಪ್ರಥಮ ಫಲದ ಬೆಳೆಗಳು ಸಹ ನಾವು ಅದೇ ಬ್ಯಾಚಿನ ಜನರಾಗಿದ್ದೇವೆ, ಅದಕ್ಕಾಗಿ ಸ್ತೋತ್ರ. Thank you very much. ಧನ್ಯವಾದಪ್ಪ. Help us to prepare our soul, body and mind. ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. And keep us safe, Lord. ನಮ್ಮನ್ನ ಒಂದು ಸುರಕ್ಷಿತವಾಗಿಡು ಸ್ವಾಮಿ. Safe
from the destruction. ಓ ಒಂದು ಗಲಿಬಿಲಿಯಿಂದಲೂ ದಾರಿ ತಪ್ಪದಂತೆ ನಮ್ಮನ್ನು ಸರಿಯಾಗಿ ಇಡು ಸ್ವಾಮಿ. Especially Lord, you achieved victory through the cross. ಆ ಒಂದು ಕ್ರೂಜೆಯ ಮೂಲಕವಾಗಿ ನೀನು ಜಯವನ್ನು ಸಾಧಿಸಿದ್ದಿ ಸ್ವಾಮಿ. And help us to be partakers of that victory. ಆ ಒಂದು ಜಯದಲ್ಲಿ ನಾವು ಸಹ ಭಾಗಿಯಾಗುವುದಕ್ಕೆ ಸಹಾಯ ಮಾಡು. Thank you very much. ಧನ್ಯವಾದ ಸ್ವಾಮಿ. Thank you very much. ಧನ್ಯವಾದ ಸ್ವಾಮಿ. In Jesus' precious and mighty name we pray. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. ಕರ್ತನು ಬರುವ ದಿನವು ಗೊತ್ತಿಲ್ಲದೆ ಇರುವಾಗಲೂ ನಾವೆಲ್ಲರೂ ಎಚ್ಚರದಿಂದ ಸಿದ್ಧರಾಗಿರುವ ಕರ್ತನು ಬರುವ ದಿನವು ಗೊತ್ತಿಲ್ಲದೆ ಇರುವಾಗಲೂ ನಾವೆಲ್ಲರೂ ಎಚ್ಚರದಿಂದ ಸಿದ್ಧರಾಗಿರುವ ಮೇಘದಲ್ಲಿ ದೂತರೊಡನೆ ನನ್ನೇಸುವು ಬರುವನು ತುತ್ತೂರಿಯ ಆ ಶಬ್ದದಿ ಬಲದಿಂದಲೂ ಬರುತ್ತಿಹ